ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಇತ್ತಂ ವಿಶ್ವೇಶ್ವರೇಸ್ಮಿನ್ನಖಿಲಜಗದವಸ್ಥಾಪ್ಯ ಸೀತಾಸಹಾಯೇ ಭೂಮಿಷ್ಠೇ ಸರ್ವಲೋಕಾಸ್ತುತುಷುರನುದಿನಂ ವೃದ್ಧಭಕ್ತ್ಯಾ ನಿತಾಂತಂ ರಾಜಾರಾಜ್ಯಾಭಿಷೇಕೆ ಪ್ರಕೃತಿಜನವಚೋ ಮಾನಯನ್ನಾತ್ಮನೋರ್ಥ್ಯಂ ದಧ್ರೇ ತನ್ವಂಥರಾಯಾಃ ಶ್ರುತಿಪಥಮಗಮತ್ ಭೂಮಿಗಾಯಾ ಅಲಕ್ಷ್ಮ್ಯಾಃ. ಅವಾಗೇನಾಯ್ತು, ಅದಿಷ್ಟು ದಶರಥ ರಾಜ ರಾಮದೇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಪ್ರಕೃತಿ ಜನ ವಚಃ ಮಾನಯನ್, ಎಲ್ಲ ಮಂತ್ರಿಗಳು ಮೊದಲಾದ ಎಲ್ಲರ ಅಭಿಪ್ರಾಯ ಕೂಡ ಅದೇ ಆಗಿತ್ತು. ಭಾರಿ ಸಂಭ್ರಮದಿಂದ ಏರ್ಪಾಡು ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ತತ್ ಆ ಒಂದು ವಿಷಯ, ರಾಮ ಪಟ್ಟಾಭಿಷೇಕದ ವಿಷಯ, ಮಂಥರಾಯ ಶ್ರುತಿಪಥಮಗಮತ್. ಮಂಥರ ಅಂತಕ್ಕಂಥ ಒಬ್ಬ ದಾಸಿಯವಳು, ಅವಳು ಅವಳ ಕಿವಿಗೆ ಬಿತ್ತು. ಭೂಮಿಗಾಯ ಅಲಕ್ಷ್ಮ್ಯಾ, ಅವಳ ಸ್ವರೂಪ ಏನು? ಅಲಕ್ಷ್ಮಿ. ಅವಳು ಅಲಕ್ಷ್ಮಿ, ಮಹಾಲಕ್ಷ್ಮಿ, ಅಲಕ್ಷ್ಮಿ, ಜ್ಯೇಷ್ಠಲಕ್ಷ್ಮಿ ಅಂತ ಹೆಸರು. ಸಮುದ್ರ ಮಥನ ಮಾಡಿದಾಗ ಮೊದಲು ಹುಟ್ಟಿದವಳು ಇವಳು, ಅನಂತರ ಪ್ರಾದುರ್ಭವಿಸಿದ್ದು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಹುಟ್ಟಿಲ್ಲ, ಪ್ರಾದುರ್ಭಾವ. ಅವಳಿಗೆ ಜ್ಯೇಷ್ಠಲಕ್ಷ್ಮಿ ಅಂತ ಹೆಸರು. ಜ್ಯೇಷ್ಠಲಕ್ಷ್ಮಿ, ಅದಕ್ಕೆ ಅಲಕ್ಷ್ಮಿ ಅಂತಾರೆ. ಮಹಾಲಕ್ಷ್ಮಿ ಇವಳು ಅಲಕ್ಷ್ಮಿ. ಮಹಾ ಅಂದರೆ ಪೂಜೆ, ಪೂಜ್ಯಳಾದ ಲಕ್ಷ್ಮಿ. ಅಲಕ್ಷ್ಮಿ ಅಂತ ಹೇಳಿದ್ರೇನು? ಅಲಕ್ಷ್ಯಕ್ಕೆ ಒಳಗಾಗ್ತಕ್ಕಂಥ ಲಕ್ಷ್ಮಿ ಅವಳು. ಲಕ್ಷ್ಮ ಅಂದರೆ ಲಕ್ಷಣ ಅಂತ ಅರ್ಥ. ಲಕ್ಷಣವತಿ ಅಂದರೆ ಮಹಾಲಕ್ಷ್ಮಿ. ಅಲಕ್ಷಣವತಿ, ದುರ್ಲಕ್ಷಣವತಿ. ಹೇಗೆ ಕಲಿ ಸಮ್ಯಕ್ ದುರ್ಲಕ್ಷಣಯುತ ಕಲಿಹಿ ಅಂಥೇಳಿ ಕಲಿಯ ಲಕ್ಷಣ. ಆಚಾರ್ಯರಿಗೆ ರುಜುಗಳಿಗೆ ಎಲ್ಲ ಕೂಡ ಏನಿದೆ? 32 ಸಂಲಕ್ಷಣ ಇದೆ, 32 ದುರ್ಲಕ್ಷಣ ಇದೆ. ಇವಳು ಕೂಡ ಎಂಥವಳು? ಅಲಕ್ಷ್ಮಿ, ದುರ್ಲಕ್ಷಣವತಿ ಅಂತ ಅರ್ಥ. ಅಲಕ್ಷ್ಮಿಯಾ. ಆಗ ಅವಳು ಯಾರವಳು? ಇನ್ನು ಹಿಂದೆ ಎಲ್ಲ ಹೇಳ್ತಾಳೆ. ಆಯ್ತು, ಅಲಕ್ಷ್ಮಿ ಹೌದು, ಮಂಥರೆ ಹೌದು. ಅವಳು ಭೂಮಿಯಲ್ಲಿ ಹುಟ್ಟಿ ಬಂದಿದ್ದಾಳೆ. ಯಾತಕ್ಕೆ ಬಂದಿದ್ಲು ಏನೋದನ್ನೆಲ್ಲ ಹೇಳ್ತಾರೆ. ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸೈವಾಪ್ಸರಸ್ತ್ವಂ ಪ್ರಯಾತ ತಾಂ ನೇತುಂ ತತ್ತಮೋಂಧಂ ಕಮಲಜನಿರುವಾಚಾಶು ರಾಮಾಭಿಷೇಕಂ ಭೂತ್ವಾ ದಾಸಿ ವಿಲುಂಪ ಸ್ವಗತಿಮಪಿ ತತಃ ಕರ್ಮಣಾ ಪ್ರಾಪ್ಸ್ಯಸೇ ತ್ವಂ ಚೇತ್ಯುಕ್ತಾ ಮಂಥರಾಸೀತ್ ತದನು ಕೃತವತ್ಯೇವ ಚೈತತ್ಕುರ್ಕರ್ಮ. ಪೂರ್ವಂ ಹಿಂದೆ, ಕ್ಷೀರಾಬ್ಧಿಜಾತ ಮೊದಲಿಗೆ ಸ್ವರೂಪಥ ಅಲಕ್ಷ್ಮಿ, ಮೊದಲೊಮ್ಮೆ ಹುಟ್ಟಿದ್ಲವಳು. ಯಾವಾಗ? ಪೂರ್ವಂ ಕ್ಷೀರಾಬ್ಧಿಜಾತ, ಅಲ್ಲಿ ಹುಟ್ಟಿದ್ಲು. ಕಥಮಪಿ ತಪಸೈವ ಅಪ್ಸರಸ್ತ್ವಂ ಪ್ರಯಾತ, ಮುಂದೆ ಅಪ್ಸರೆಯ ಪದವಿಯನ್ನು ಹೊಂದಿದ್ದು. ಅಪ್ಸರೆಯಲ್ಲೂ ಕೂಡ ಸಾತ್ವಿಕರು, ರಾಜಸ, ತಾಮಸರು ಅಂತ 3 ವಿಧ. ತಾಮಸ ಅಪ್ಸರೆಯ. ರಾಕ್ಷಸರಲ್ಲೂ ಕೂಡ ಸಾತ್ವಿಕರು, ರಾಜಸರು, ತಾಮಸರು. ಯಾರವರು? ಘಟೋತ್ಕಚಾದಿಗಳು. ನಿವೃತ್ತಿ ದಿಕ್ಪಾಲಕ, ಆತ ರೂಪ ರಾಕ್ಷಸ ರೂಪ. ಪ್ರಹ್ಲಾದ ದೈತ್ಯ ಪಾಲಕ, ಘಟೋತ್ಕಚ ರಾಕ್ಷಸ. ಅದು ಎಂಥವರವರೆಲ್ಲ ಕೂಡ ಪರಮ ಸಾತ್ವಿಕರವರು. ದುರ್ಯೋಧನ ಹೆಸರೇ ರಾಜ. ಕೆಲವು ಜಟಾಸುರ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದ. ಚಾರ್ವಾಕ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಆ ದುರ್ಯೋಧನ ಕಾಲಕ್ಕೇನೆ ಅವನ ಫ್ರೆಂಡ್, ಅವನು ಬ್ರಾಹ್ಮಣ. ಅವನು ಯಾರೋ? ಅವನು ಶುದ್ಧ ಅಯೋಗ್ಯ ಅವನು. ಆದ್ದರಿಂದ ಇಲ್ಲಿ ವರ್ಣ ಅನ್ನೋದು ಹುಟ್ಟಿನಿಂದ ಬರೋದು ಬೇರೆ, ಸ್ವರೂಪದ್ದು ಬೇರೆ. ಹುಟ್ಟಿನಿಂದ ವರ್ಣ ಬರತಕ್ಕಂಥದ್ದೆಲ್ಲ ಮೇ ಆರ್ ಮೇ ನಾಟ್ ಬಿ. ಅದು ಸ್ವರೂಪದ ವರ್ಣ ಮಾತ್ರ ಖಚಿತ. ತಾಂ ನೇತುಂ ತತ್ತಮೋಂಧುಂ, ತಪಸ್ ಮಾಡಿಬಿಟ್ಟು ಕಥಮಪಿ, ಭಾರಿ ಕಷ್ಟಪಟ್ಲು, ತಪಸ್ ಮಾಡಿಬಿಟ್ಟು ಅವಳು ಕೂಡ ಅಪ್ಸರಿಯ ಪದವಿಯನ್ನು ಹೊಂದಿದ್ಲು. ಅದೆಲ್ಲ ಮಹಾಭಾರತ. ಅವಳ ಹೆಸರು ದುಂದುಭಿ ಅಂತ ಹೆಸರಿದೆ ಮಹಾಭಾರತ. ಅವಳ ಹೆಸರು ದುಂದುಭಿ. ಅದು ಬ್ರಹ್ಮದೇವರ ವರವನ್ನು ತಗೊಂಡು, ಆದರೆ ಅವಳಿಗೆ ಅಪ್ಸರೆಯಾಗಿದ್ದಾಳೆ, ನಿಜವಾಗಲೂ ಯೋಗ್ಯತೆ ಇಲ್ಲ ಅವಳಿಗೆ. ಮತ್ತು ಕಾಲಯವನ ಪ್ರಸಂಗದಲ್ಲಿ ಬರ್ತದೆ. ಆ ಕಾಲಯವನ ಹುಟ್ಟಿದ್ದು ಗರ್ಗಾಚಾರ್ಯರಿಂದ. ಒಬ್ಬಳು ಅಪ್ಸರಿ ಅವಳು ಹೆಂಡತಿ, ಆದರೆ ಯವನಿಯಾಗಿ ಹುಟ್ಟಿದ್ಲು, ಅವಳಲ್ಲಿ ಹುಟ್ಟಿದ್ದು. ಸೊ ಇಂಥ ಅಪ್ಸರಿಯರ ಕೇಸ್ ಇದೆ ಆ ಥರ. ತಾಂ ನೇತುಂ ತತ್ತಮೋಂಧುಂ, ಅವಳಿಗೆ ಅಪ್ಸರಿಯಾಗಿಬಿಟ್ಟಿದ್ದಾಳೆ. ನೋಡೋದಕ್ಕೆಲ್ಲ ಒಳ್ಳೆ ಕಣ್ಣ ಕಾಣಿಸ್ತಾ ಇದ್ದಾನೆ, ಮೋಸವಾಗಿದ್ದಾಳೆ. ಆದರೆ ಅವಳು ಎಲ್ಲಿಗೆ ಹೋಗ್ಬೇಕು? ಆ್ಯಕ್ಚುಲಿ ಅವಳು ಅಂಧಂತ ಮಸಿಗೆ ಹೋಗಬೇಕು. ತಾಂ ನೇತುಂ ತತ್ತಮೋ ಅಂಧಂ, ಅವಳನ್ನು ತಮಸ್ಸಿಗೆ ಕಳಿಸ್ಬೇಕಾಗಿ. ಅದಕ್ಕೆ ಅವಳು ಆಗೇನು ಮಾಡಿದರು ಬ್ರಹ್ಮದೇವರು? ತಪಸ್ ಮಾಡ್ತಾ ಇದ್ದಾಳೆ ಬ್ರಹ್ಮದೇವರು ಕುರಿತು.
ಇವರು ತಪಸ್ಸನ್ನು ಯೋಗ್ಯರು ಮಾಡ್ತಾರೆ, ಅಯೋಗ್ಯರು ಮಾಡ್ತಾರೆ. ತಪಸ್ಸು ಮಾಡ್ತಾರೆ ಅಂದ ಕಾರಣಕ್ಕೆ ಏನಂತ ತಿಳ್ಕೊಬೇಕಾಗಿಲ್ಲ, ಯೋಗ್ಯರು ಅಂತ ತಿಳ್ಕೊಬೇಕಾಗಿಲ್ಲ. ತಪಸ್ಸು ಎಂಥದ್ದು ಮುಖ್ಯ. ಇವು ದುಷ್ಟರೆಲ್ಲ ತಪಸ್ಸು ಇದ್ರು ತಾಪ ಕಷ್ಟಪಡೋದು ಅಂತ ಅರ್ಥ. ಈ ದುಷ್ಟರು ಕಷ್ಟಪಡೋದಿಲ್ವೇನು? ಭಾರಿ ಕಷ್ಟಪಡ್ತಾರೆ. ಕೊಲೆಗಡುಕರವರೆಲ್ಲ ಭಾರಿ ಕಷ್ಟಪಡ್ತಾರೆ. ಆದರೆ ಸಿಗೋದೇನದು? ಆ ಕಷ್ಟ ಯಾವುದಕ್ಕೆ ಉಪಯೋಗ ಆಗುತ್ತೆ? ಲೋಕನಾಶಕ್ಕೆ. ಲೋಕನಾಶದ ಉದ್ದೇಶ ಇತ್ತು, ಭಗವದ್ ಆರಾಧನೆ ಉದ್ದೇಶ ಇಲ್ಲ ಅಂದರೆ ಆ ತಪಸ್ಸೇನದು? ತಾಮಸ ಅಂತ. ಭಗವತ್ ಪೂಜಾರ್ಥವಾಗಿ ಲೋಕ ಕಲ್ಯಾಣಕ್ಕೂ ಎಲ್ಲ ಭಗವತ್ ಪೂಜೆ ಏನೇನಾಗುತ್ತೋ ಅದಿಷ್ಟು ಯಾವುದಕ್ಕೆ ಉಪಯೋಗ ಆಗುತ್ತೆ? ಆಗಲೇಬೇಕು. ಸಾಮಾಜಿಕ ದೊಡ್ಡ ಬಾವಿ ತೋಡಿಸ್ತಾರೆ, ಒಬ್ಬೊಬ್ಬರೇ ನೀರು ಕುಡಿಯೋಕ್ಕಾಗತ್ತೆ ಅಷ್ಟೊಂದು? ಏನಾಗಬೇಕದ್ರಿಂದ? ಆಗಲೇಬೇಕದು. ಕೆರೆ ಕಟ್ಟಿಸ್ತಾರೆ, ರೈತ ಬೆಳೀತಾರೆ, ಒಬ್ಬನೇ ತಿನ್ನಕ್ಕಾಗತ್ತಾರೆ, ಬೆಳೆದಿದ್ದನ್ನೆಲ್ಲ ಇನ್ನೊಬ್ಬರಿಗೆ ಕೊಡ್ತಾರೆ. ಅದಕ್ಕೆ ಋಷಿಗೆ ಯಾತಕ್ಕೆ ಮಹತ್ವ ಬಂತು? ಅವನೇ ತಿನ್ನೋದ ಮಹತ್ವ ಬರ್ತಿರಲಿಲ್ಲ. ಸಮಾರಾಧನೆಗೆ ಯಾತಕ್ಕೆ ಮಹತ್ವ ಬಂತು? ಇನ್ನೊಬ್ರಿಗೆ ಹಾಕ್ತಾನೆ, ತಾನು ಊಟ ಮಾಡ್ತಾನೆ. ಎಷ್ಟು ಭಕ್ಷ್ಯ ಮಾಡಿ ತಿಂದರೂ ಕೂಡ ಸಮಾರಾಧನೆ ಅಂತ ಕರೆಯೋದಿಲ್ಲ. ಒಬ್ಬನೇ ತಿಂದರೆ ಇನ್ನೊಬ್ರ ಕಾರು ಬರೀ ಇದನ್ನ ಹಾಕಿದ್ರು ಕೂಡ ಸಮಾರಾಧನೆ. ಅದು ಪೂಜೆ, ಅದು ಅತಿಥಿ ಪೂಜೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ತಪಸ್ಸಿನಲ್ಲೂ ವ್ಯತ್ಯಾಸ ಇದೆ. ಇವಳು ಕಾರಣ ಇತ್ತು. ಏನಿದ್ರು ದೇವ ಪ್ರಹ್ಲಾದಾದ್ಯಾಹ ದೈತ್ಯರಾಗಿದ್ದು ಶಾಪ ಬಲಾತ್ ಅಂತ ಹೇಳ್ತಾರೆ. ಶಾಪದಿಂದಾಗಿ ಬಂದು ಔಪಾಧಿಕ. ಪ್ರಹ್ಲಾದ ಹುಟ್ಟಿದ ಶಾಪದ ಕಥೆ ಹೇಳ್ಬಿಟ್ಟಿದ್ದಾರೆ. ಸ್ವರೂಪದಲ್ಲಿ ರಾಕ್ಷಸರಾಗಿದ್ದರೂ ಕೂಡ ಅವ್ರು ಏನಾಗಿರ್ಬೇಕಾಗಿಲ್ಲ, ಕೆಟ್ಟವರಾಗಿರ್ಬೇಕಾಗಿಲ್ಲ, ಒಳ್ಳೆಯ ರಾಕ್ಷಸರು ಇದ್ದಾರೆ ಸ್ವರೂಪದಲ್ಲಿ. ಪ್ರಾಣಿಗಳಲ್ಲೂ ಕೂಡ ಸಾತ್ವಿಕರಾಯ ಸತಾಮಸ ಅಂತಿದೆ. ಕೆಲವು ಹಸುಗಳಿರುತ್ತೆ, ಅದೇನು ಎಷ್ಟು ಸಾಧು ಅಂದರೆ ಹಸುವಿನಂತೆ ಸಾಧು ಅನ್ನಷ್ಟು ಇರುತ್ತೆ. ಕೆಲವು ಹಸು ಹತ್ರ ಹೋಗ್ಲಿಕ್ಕೆ ಬಿಡಲ್ಲ, ತಿಳಿತಾ? ಅದು ರೇರ್ ಅದು. ಬಟ್ ಸಾಮಾನ್ಯವಾಗಿ ಹಸು ಸಾಧು. ಎಷ್ಟೋ ಸತ್ಯ ಸಾಧು ಸಿಂಹ, ಸಾಧು ಹುಲಿ ಕೇಳಿಲ್ಲ ಆದರೂ ಕೂಡ ಪುಣ್ಯಕೋಟಿ ಕಥೆ ಒಳಗೆ ಅರ್ಥ ಮಾಡಿಕೊಡೋಕೆ ಹೊರಟ್ರೆ ಅದು ಕಥೆ ಆದರೂ ಒಳಗೊಂದು ತತ್ವ ಇದೆ ಅದರಲ್ಲಿ. ಎಂಥ ಕಳ್ಳರು ಕೆಲವರು ಏನಾಗಿರ್ತಾರೆ, ಮಾನಸಿಂಗ ಪ್ರಸಿದ್ಧ ಆಗಿದ್ದಲ್ಲ, ಡಕಾಯಿತ ಗೊತ್ತಾಯ್ತಾ? ಡಕಾಯಿತ್ ಮಾನಸಿಂಗ ಅಂತ ಇದ್ದಾನೆ ಚಂಬಲ ಕಣಿವೆಯಲ್ಲಿ. ಅವನ್ನೆಲ್ಲ ಕದ್ದು ಎಲ್ಲರಿಗೂ ಲೋಕೋಪಕಾರ ಮಾಡ್ತಿದ್ದ, ಎಷ್ಟು ಮಾಡಿಬಿಟ್ಟು. ಹೌದೋ ಅಲ್ಲೋ ಅಂತೂ ಪ್ರಸಿದ್ಧಿಯಾಗಿ ಇವರನ್ನು ದರೋಡೆ ಮಾಡೋದು, ಅದನ್ನ ಬಡವರಿಗೆ ಹಂಚೋದು. ಅವನು ಸತ್ತ ಭಾರಿ ಜನ ದುಃಖಪಟ್ಟರಂತೆ ಇವರೆಲ್ಲ ಹಳ್ಳಿ ಜನಗಳೆಲ್ಲ ಕೂಡ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದೇ ಕೆಲಸದಲ್ಲಿ ಏನಂತ ನಮಗೆ ಸ್ವರೂಪ ಧರ್ಮ ವ್ಯಾಧ, ಹೆಸರು ವ್ಯಾಧ, ಆದರೆ ಪಾರ್ವ ಸಾತ್ವಿಕ. ಬ್ರಾಹ್ಮಣ ಹೋಗಿ ಅತ್ಯಂತ ಕಲಿಬೇಕಾಯ್ತು. ಅದು ಬರೀ ಹೊರಗಿನ ನಾವು ವೇಷ ಜಾತಿ ಇತ್ಯಾದಿಗಳಿಂದ ಏನು ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ, ಅವ್ರ ಸ್ವರೂಪ ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಒಳ್ಳೆಯವರಾಗಿರೋ ಸಂಭವ ಇದ್ದೇ ಇರುತ್ತೆ, ಇವ್ರು ಕೆಟ್ಟವರಾಗಿರೋ ಸಂಭವ ಇರುತ್ತೆ. ಆದ್ದರಿಂದ ಗುಣಗಳು ಪ್ರಧಾನ. ಯಾವಾಗಲೂ ಕೂಡ ಗೌರವಕ್ಕೇನು ಏನು ಮುಖ್ಯ ಕಾರಣ? ವಿತ್ವನ್ಬಂಧುರ್ವಯ ಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರಿಯೋ ಯದ್ಯದುತ್ತರಂ ಅಂತ ಆಚಾರ್ಯ ಕೃಷ್ಣಾಮೃತ ಭಾಂಡದಲ್ಲಿ ಉಲ್ಲೇಖ ಮಾಡ್ತಾರೆ. ಅದು ಮುಖ್ಯ, ಅದನ್ನು ಗಮನಿಸಬೇಕು. ಮುಂದೆ ಗೀತಾತಾರ್ಥದಲ್ಲಿ ಹೇಳ್ತಾರೆ, ಬ್ರಾಹ್ಮಣ ಹೆಸರಿ ಬ್ರಾಹ್ಮಣ, ಏನು ಗುಣಗಳೇ ಇಲ್ಲ, ಅವನು ಶೂದ್ರಗಿಂತ ಕಡೆ ಅಂತ ಹೇಳ್ತಾರೆ. ಪ್ರಹ್ಲಾದ ಹೇಳಿದ್ವಿ, ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ನೇ ಅಂತ ಹೇಳ್ತಾರೆ. ಒಬ್ಬ ಶಪಚವಾಸಿ, ಇವನು ಭಕ್ತಿನೇ ಇಲ್ಲ, ಎಲ್ಲ ಇಟ್ಕೊಂಡ್ಬಿಡ, ಭಕ್ತಿ ಹೆಸರು ಕೂಡ ಇಲ್ಲ. ಇನ್ನೊಬ್ಬರಿಂದ ನಾವು ಶಪಚನೇ, ಒಳ್ಳೆ ಭಕ್ತಿ ಇದೆ, ತಲೆ ಕೆಲಸ ಮಾಡ್ಕೊಂಡಿದ್ದು ಬಿಟ್ಟಿದ್ದಾರೆ, ಭಕ್ತಿ ಇದೆ. ಅವಾಗೇನಾಯ್ತದು? ತುಂಬ ಕಲ್ಯಾಣಕ್ಕೆ ಕಾರಣ ಆಯಿತು. ಆ ದೃಷ್ಟಿಯಿಂದ ಯಾವ ಪರ್ಪಸ್ ಏನಿದೆ, ಯಾತಕ್ಕೆ ಉಪಯೋಗಿಸ್ತಾರೆ, ಅದು ಇಂಪಾರ್ಟೆಂಟ್. ತುಂಬ ಇರೋದು ಇವತ್ತು ಕಾಮನ್. ಇವತ್ತು ಅದು ಯಾತಕ್ಕೆ ಉಪಯೋಗಿಸ್ತಾರೆ ಅನ್ನೋದ್ರೆ ಅವ್ರ ಯೋಗ್ಯತೆ ಏನಂತ ಗೊತ್ತಾಗ ಏನ. ಹಾಂ ಹಾಂ ಹೌದು, ಇರ್ತಾ ಇರ್ತಾರೆ. ಪುಣ್ಯ ಹುಟ್ಲಕ್ಕೆ ಬರುತ್ತೆ. ಕೃಷ್ಣ ಕೊಲ್ಲೋದಿಲ್ಲ, ಋಷಭಾಸುರನ್ನು ಕೊಲ್ಲೋದಿಲ್ಲ, ಎತ್ತಿನ ರೂಪದಲ್ಲಿ ಬಂದಿರ್ತಾನೆ ಅವನು. ವತ್ಸಾಸುರ ಇನ್ನೊಬ್ಬ ರಾಕ್ಷಸ ಕರುವಿನ ರೂಪದಲ್ಲಿ ಬಂದಿರ್ತಾನೆ. ಅವ್ರು ಏನು ತಿಳ್ಕೊಂಡ, ಗೋಬ್ರಾಹ್ಮಣ ಹಿತಾಯಿಚ, ಆದ್ದರಿಂದ ನಾವು ಹೇಳ್ತಲ್ಲಿ ಹೋದ್ರೆ ಹಾಲಕ್ಕಿಲ್ಲ ಅಂಥೇಳಿ. ಆದರೆ ಸ್ವರೂಪ ಗೊತ್ತು ಕೃಷ್ಣನಿಗೆ. ಸ್ವರೂಪ ಗೊತ್ತಿದ್ದಾಗ ದೋಷ ಅಲ್ಲ ಅದು. ಸ್ವರೂಪ ಗೊತ್ತಿದ್ದವ್ರು ಕೊಳ್ಳೋಕೆ ಹೋಗಬಾರ್ದು. ಸ್ವರೂಪ ಗೊತ್ತಿದ್ದರೆ ಮಾತ್ರ ಸಾಮಾನ್ಯವಾಗಿ ಹಸುಗಳು ಸಾಧು ಬಂದುಬಿಟ್ಟಿದೆ. ಅವ್ರು ಏನೇ ಇದ್ದರೂ ಕೂಡ ಆ ಕಾಲಕ್ಕೆ ಹೇಗೆ ಬಿಹೇವ್ ಮಾಡ್ಬೇಕು ಅವನೀಗ? ಮಠಕ್ಕೆ ಹೋದಾಗ ಶರ್ಟ್ ಬಿಚ್ಚಿ ಊಟಕ್ಕೆ ಕೊಡಬೇಕಲ್ಲ, ಹಾಗೆ ಅಷ್ಟರ ಮಟ್ಟಿಗೆ ಅವನು ಏನಾಗಿರ್ತಾನೆ, ನೋಡೋರಿಗೆ ಅವ ಮಡಿ ಅಂತ ಕಾಣ್ತಾನೆ ಅಷ್ಟೇ. ಅದು ಸ್ವಾಭಾವಿಕ ಅಲ್ಲ, ಅದು ಆ ಕಾಲಕ್ಕೆ ಅನಿವಾರ್ಯ. ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸೈವಾಪ್ಸರಸ್ತ್ವಂ ಪ್ರಯಾತ್. ಇದರಿಂದ ಏನು ಆಚಾರ ಹೇಳಿದ್ರು, ಅದು ಎಚ್ಚರಿಕೆ ಕೊಟ್ಟರು. ಅವಳ ಅಪ್ಸರೆ ಅಲ್ಲಲ್ಲ, ಅಪ್ಸರೆ ಆದ್ಲು ನೋಡೋದಕ್ಕೆ ಉಳಿದವ್ರಿಗೆ ಗೊತ್ತು ಸಿಗೋದಿಲ್ಲ. ಅದು ಸ್ವರೂಪ ಗೊತ್ತಿದ್ದವ್ರು ಮಾತ್ರ ಗೊತ್ತು ಸಿಗೋದು. ಈ ಕಾರಣ ಹಿಡಿಬೇಕಾದ್ರೆ ಪೊಲೀಸರು ಹೇಗೆ ಹಿಡಿತಾರೆ, ಒಳ್ಳೆ ಗುಂಪೆ ಸೇರ್ಕೊಂಡ್ಬಿಟ್ಟಿರ್ತಾರಲ್ಲ, ಹಿಡಿತಾರೆ. ತಾಮ್ನೇತುಂ ತತ್ತಮೋ ಅಂತ ಅವಳು ತಮಸ್ಸಿಗೆ ಹೋಗಬೇಕು. ಅದಕ್ಕೆ ಕಮಲಜನಿಹಿ ಬ್ರಹ್ಮದೇವರು, ಕಮಲೋದ್ಧವರು. ಉವಾಚ ಆಚು ರಾಮಾಭಿಷೇಕ ತಪಸ್ ಮಾಡಿ ಪ್ರತ್ಯಕ್ಷರಾದ್ರು. ಏನು ಬರಬೇಕು ಅಂತ ಕೇಳಿದ್ರು. ಅವಳು ಕೇಳಿದ್ಲು, ನಾನು ಸ್ವಗತಿ ಆಗಬೇಕು. ಅವಳು ಏನು ತಿಳ್ಕೊಂಡು, ಸ್ವಗತಿ ಅಂದರೆ ಮುಕ್ತಿ ಅಂಥೇಳಿ.
ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಭಾಗವತದ ವಾಕ್ಯ. ಮುಕ್ತಿಯನ್ನು ಬರೀ ಮುಕ್ತಿ ಕೊಡೋ ಅಂತ ಕೇಳಿದರೆ ಭಾರಿ ಡೇಂಜರ್ ಅದು. ಏನದು? ಬರೀ ರಿಸಲ್ಟ್ ಅನೌನ್ಸ್ ಮಾಡಿರಿ ಅಂತ ಹೇಳಿದ ಹಾಗೆ. ರಿಸಲ್ಟ್ ಅನೌನ್ಸ್ ಮಾಡಿ ಅಂದ್ಬಿಟ್ರು, ಮಾಡಿದ ಫೇಲ್ ಇವನು ಅಷ್ಟೇ. ಈ ರಿಸಲ್ಟ್ ಅಂತ ಅನೌನ್ಸ್ ಮಾಡಿದ ಅಷ್ಟೇ ಕೇಳಿದ್ದೆ ಹೊರತು ಏನು ಕೇಳಿಲ್ಲ. ಅದರಲ್ಲಿ ಪಾಸ್ ಆಗಬೇಕಂತೇನೂ ಇಲ್ಲ. ಗತಿ ಅಂದರೆ ರಿಸಲ್ಟ್ ಅಷ್ಟೇ, ಸ್ವಗತಿ ಅವರೇ ಯೋಗ್ಯವಾದ ಗತಿ ಅದು ಅಷ್ಟೇ. ಅವಳ ಗತಿ ಅವಳೇನು ಸ್ವಗತಿ ಆಗಬೇಕು ಅಂತ ಕೇಳಿದ್ರು, ತಥಾಸ್ತು ಅಂದರು ಅವರು. ಆ ಸ್ವಗತಿ ಆಗಬೇಕು ಕೆಲಸ ಮಾಡಬೇಕು. ನೀನು ಭೂತ್ವಾ ದಾಸಿ ವಿರುಂಪ ರಾಮಾಭಿಷೇಕಂ, ನೀನು ದಾಸಿಯಾಗಿಬಿಟ್ಟೆ ರಾಜರ ಪಟ್ಟಾಭಿಷೇಕನ ನಿಲ್ಲಿಸ್ಬೇಕು, ನೀನು ಸ್ವಗತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಸ್ವಗತಿ ಅವ್ರವ್ರಿಗೆ ಬೇಕಾದ ಕೊಡಿ ಅಂತಾರಲ್ಲ, ಅವ್ರವ್ರಿಗೆ ಬೇಕಾದ ಅವ್ರವ್ರಿಗೆ. ಅಂಗಡಿಗೆ ಹೋದಾಗಲೇ ಅವ್ರವ್ರಿಗೆ ಬೇಕಾದ್ರೆ ತೊಗೊಳೋದವರು. ಆ ಅಂಗಡಿ ತೊಗೊಂಡು ಹೇಳಿದ್ರು ತೊಗೊಳ್ಳಲ್ಲ. ಎಷ್ಟು ಚೀಪ್ ಇದ್ದರೂ ಒಳ್ಳೆಯದು ಕೆಲವು ತೊಗೊಳೋದಿಲ್ಲ, ಎಷ್ಟು ಚೀಪ್ ಇದ್ದರೆ ಕೆಟ್ಟದ್ದು ಇವರು ತೊಗೊಳೋದಿಲ್ಲ. ಆ ದೃಷ್ಟಿಯಿಂದ ಸ್ವಗತಿ ಆಗಬೇಕು. ಆ ಸ್ವಗತಿಯಲ್ಲಿ ಏನಂತಿದೆ? ಸದ್ಗತಿ ಇದೆ, ದುರ್ಗತಿನೂ ಇದೆ. ಸ್ವಗತಿಯಲ್ಲಿ ಮೋಕ್ಷನೂ ಇದೆ, ಅಂಧಂತವಸ್ಸು ಇದೆ. ಇವಳು ಸ್ವಗತಿ ಅಂದರೆ ಏನು? ಅಂಧಂತವಸ್ಸು. ನೀವು ಸ್ವಗತಿ ಆಗತ್ತೆ ಅಂತ ಹೇಳ್ಬಿಟ್ಟು ಖುಷಿ ಆಯಿತು, ತಪ್ಪು ತಿಳ್ಕೊಂಡ್ಬಿಟ್ಲು ಅವಳು. ಸ್ವಗತಿ ಆಗುತ್ತೆ ಅಂತ ಹೇಳಿದ ತಕ್ಷಣ ಭೂತ್ವಾ ದಾಸಿ ವಿಲುಂಪ ಸ್ವಗತಿಂ, ನೀನು ಲೋಪಗೊಳಿಸು, ಹಾಳು ನಿಲ್ಲಿಸು ಅಂತ ಹಾಳು ಮಾಡು. ಮೋಕ್ಷದ ಅಂಧಂತ ಅಂಶ ಆಗಿರುತ್ತೆ. ಅಲ್ಲ, ಸ್ವಗತಿಗೆ ಎರಡರ್ಥ ಇದೆ, ಮೂರರ್ಥನೂ ಇದೆ. ಹೇಳಿ ರಿಸಲ್ಟ್ ಅನೌನ್ಸ್ ಮಾಡಿ, ಏನಿದೆ ರಿಸಲ್ಟಲ್ಲಿ ಪಾಸು ಫೇಲ್ ಅಂತಿದೆಯಾ ಇಲ್ಲ, ಆ ಥರ. ಆದ್ದರಿಂದ ರಿಸಲ್ಟ್ ಅನೌನ್ಸ್ ಆಯಿತು, ಫೇಲ್ ಆದ. ಅರ್ಥ ಆಯ್ತು? ಈಗ ರ್ಯಾಂಕ್ ಬಂದವ್ರು ಅನೌನ್ಸ್ ಮಾಡಿ ಅಂತ ಗಲಾಟೆ ಮಾಡಿದ್ರೆ ಏನರ್ಥ? ರ್ಯಾಂಕ್ ಬರುತ್ತೆ ಅಂತ ಗ್ಯಾರಂಟಿ ಇದೆ. ಮುಕ್ತಿ ಅಂತ ಅಷ್ಟೆ. ಮುಕ್ತಿ ಯಾವುದರಿಂದ? ಈಗ ಎಷ್ಟೋ ಸರ್ತಿ ತುಂಬ ರೋಗದ ಒದ್ದಾಡ್ತಿರ್ತಾರೆ, ರೋಗದಿಂದ ನೋಡಲಿಕ್ಕೆ ಆಗೋದಿಲ್ಲ, ಸತ್ತೋಗ್ತಾರೆ. ಸದ್ಯ ಬಿಡುಗಡೆ ಕಂಡ ಅಂತ ಹೇಳಿ, ಸದ್ಯ ಏನಾಯಿತು? ಬಿಡುಗಡೆ ಬಚಾವಾದ. ಇದು ತಮಾಷೆ ಬರ್ತದೆ. ದುಶ್ಯಾಸನನ ಬಿಂಬಿಸಿದವ್ರು ಮುಂದೆ ಬರ್ತದೆ. ಅದು ಹೊಡಿತಾರೆ, ಬೀಳಿಸ್ತಾರೆ, ಬೇಕಾದಷ್ಟು ರಕ್ತ ಬಾಯಲ್ಲಿ ಹಾಕೊಂಡು ಹೋಗ್ಬಿಡುತ್ತೆ, ಎಲ್ಲ ಮಾಡ್ತಾರೆ. ಆಮೇಲೆ ಏನಾಯಿತು? ಯಾರು ಬಿಡಿಸ್ಕೊಳಕ್ಕೆ ಬನ್ನಿ, ಯಾರು ಬಿಡಿಸ್ಕೊಂಡು ನೋಡಿದ್ಯಾ? ಯಾರನ್ನು ನಂಬಿ ನೀನು ಪಾಪ ಮಾಡಿದ್ಯಲ್ಲ, ಯಾರು ಬಂದರೆ? ಈಗ ಯಾರು ಬರಲೇ ಇಲ್ಲ. ಈಗ ಹೊಡಿತೀರಿ ಅಂತ ಹೋಗ್ತಾರೆ, ಅಷ್ಟೊತ್ತಿಗೆ ಅವರು ಸತ್ತೋಗ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಆಗ ಅವ್ರು ಹೇಳ್ತಾರೆ, ಮೃತ್ಯುನ ರಕ್ಷಿತೋಸಿ, ಸಾವು ಕಾಪಾಡ್ತೀರಿಲ್ಲ, ಇದೊಂದು ನಾಲ್ಕು ಬಿಡ್ತಿತ್ತು, ನನಗೇನಾಯ್ತು? ಈಗ ಸಾವು ನಿನ್ನ ಕಾಪಾಡಿದೆ ಅಂತ ಹೇಳಿದಿಲ್ಲ. ಸತ್ತು ಬದುಕಿದ ಇಂಥ ಮಾತು. ಸೊ ಮುಕ್ತಿ ಅಂದರೆ ನಮಗೇನು ಬುದ್ಧಿದ್ದು ಗೊತ್ತಿಲ್ಲ. ಈ ತಾಪ ಹೋಯ್ತು ಅಷ್ಟೇ. ಯಾವುದು ಹೋಯ್ತು? ಈಗ ಇದು ಕೆಟ್ಟದಕ್ಕೆ ಹೋಗಿರ್ಬೋದು ಅವನು, ಆ ವಿಷಯ ಬೇರೆ. ಮತ್ತೆ ಈಗ ಮತ್ತೆ ಸದ್ಯ ಹಾಳಾಗೋದು ಅಂತೇಳಿ ಅಂಥ ಒಂದು ಗತಿ ಇದೆ. ಅದಕ್ಕೆ ಯಾವುದು ಸ್ವಗತಿ ಆಗಬೇಕು ಅಂತ ಕೇಳಬಾರ್ದು. ಏನು ಕೇಳಬೇಕು? ಯಾವಾಗಲೂ ಮೋಕ್ಷದ ರೂಪ, ಆನಂದ ಆವಿರ್ಭಾವ ರೂಪ ಮೋಕ್ಷನೇ ಆಗಬೇಕು ಅಂತ ಕೇಳಿದರೆ ಆಗ ಅದು ಬೇರೆ. ಅವ ಅಯೋಗ್ಯರದ ಅದು ಬೇರೆ ಕಂಡೀಷನ್ ಆಗ್ತಾರೆ, ಬಿಡೋದಿಲ್ಲ. ಇವರು ಉಳಿದವರೊಳಗೆ ಕೇಳಿಲ್ಲೇನು? ಹೊಟ್ಟೆಯಲ್ಲಿ ಕೊಡ್ಬೇಕಂತ ಕೇಳೋದು ಸಾಯಲಿಲ್ಲ ಅವನು. ಏನೋ ತಿಳ್ಕೊಂಡು ಸ್ವಗತಿ ಅಂತ ಕೇಳೋದು, ಹೊಟ್ಟೆಯಲ್ಲಿ ಕೊಡಬೇಕು ಅಂತ ಕೇಳೋದು, ಏನು ಮಾಡಿದ್ರು ಸಾಯಬಾರ್ದು ಅಂತ ಕೇಳೋದು, ವೈಕುಂಠಕ್ಕೆ ಹೋಗಲೇಬೇಕು, ಏನೇನೋ ಕೇಳ್ತಾರೆ. ಏನು ಕೇಳಿದ್ರೆ ಏನಾಗಲ್ಲ ಅವರಿಗೆ, ಅಯೋಗ್ಯರಿಗೆ ಮೋಕ್ಷ ಸಿಗೋದೆ. ಇವ್ರು ಏನೇ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ. ಸ್ವರೂಪ ಅಂದರೆ ಅದೇ ಗ್ರೇಟ್. ಅದು ಆಗ್ತಿತ್ತು, ಬೇಗ ಆಗುತ್ತೆ. ಸ್ವಗತಿ ಬಗ್ಗೆ ನೋಡಿ, ಆಶು ನಿಂಪ ಕರ್ಮಣ ಪ್ರಾಪ್ಸ್ಯಸೆ ತ್ವಂ ಸಾ ಇತ್ಯುಕ್ತ. ಅದರಿಂದ ನೀನು ಏನಾಗ್ತೀಯ ಇಲ್ಲಿಗೆ? ಗಮನದಿರುವಾಚ ಆಶು ರಾಮಾಭಿಷೇಕಂ. ಆಶು ಪದ ಇದೆ, ಬೇಗ ನಿನಗಾಗಬೇಕು ಅಂತ ಹಾಗೆ ಮಾಡು. ಏನು ಮಾಡಬೇಕಾಗ? ಭೂತ್ವಾ ದಾಸಿಯಾಗಿ ಹುಟ್ಟು, ಸ್ವಗತಿಂ ರಾಮದೇವ್ರ ಪಟ್ಟಾಭಿಷೇಕ ನಿಲ್ಲಿಸು. ಅದರಿಂದ ಏನಾಗತ್ತೆ? ತತಃ ಕರ್ಮಣ, ಆ ಪಾಪದ ಕರ್ಮದಿಂದ. ಯಾವ ಕರ್ಮ? ಅಷ್ಟೇ ಅದು ಪಾಪಕರ್ಮ ಅಂತ ಅರ್ಥ. ಸಾಮಾನ್ಯ ಕರ್ಮ ಅಂದರೆ ಏನರ್ಥ? ಏನು ಕರ್ಮ ಮಾಡಿದ್ನೋ ಅಂತ ಯಾತಕ್ಕೆ ಬೈತಾರೆ? ಅಂದರೆ ಒಳ್ಳೇದಾದ ಕಬ್ಬಲ್ಲ ಜನರಲ್ಲಿ ಏನಂತಾರೆ? ಕರ್ಮ ಅಂತ ಅಷ್ಟೇ. ಏನೋ ಕರ್ಮ ಅಂತ ಯಾವುದೋ ಅಂತಾರೆ, ಅದನ್ನ ಕೆಟ್ಟದಾದ ಮಾತ್ರ. ಸೊ ಆ ಕರ್ಮದಿಂದ, ಆ ಪಾಪಕರ್ಮದಿಂದ ಪ್ರಾಪ್ಸ್ಯಸೆ ತ್ವಂ, ನಿನಗೆ ಸ್ವಗತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳೇ ಅಂತ ಹೇಳ್ಕೊಂಡು ರಾಮಾಭಿಷೇಕ ಕಲಿಸಿದ್ರೆ ಸ್ವಗತಿ ಆಗುತ್ತೆ, ಹೋಗಿಬಿಟ್ಟು. ನಮಗನ್ಸುತ್ತೆ ರಾಮದೇವರು ಹೀಗೆ ಹೇಳಿದರು. ಇವ್ರು ಏನು ಅರ್ಥ ಮಾಡ್ಕೋಬೇಕು? ಕೇಳಬೇಕಾಗಿತ್ತು ಪ್ರಶ್ನೆನ. ಏನು ಕೇಳಬೇಕಾಗಿತ್ತು? ಇವ್ರು ಹೋಗಿ ಇನ್ನೊಬ್ಬರ ಬೆಂಕಿ ಹಚ್ಚಿರು ಒಳ್ಳೇದಾಗುತ್ತೆ. ಇವತ್ತು ಲೋಕದಲ್ಲಿ ಹಾಗತ್ತಾರೆ, ಗಂಡು ಕೂಸು ಬಲಿ ಕೊಡು, ಹೆಣ್ಣು ಕೂಸು ಬಲಿ ಕೊಡು, ಗಂಡು ಕೂಸು ಹುಟ್ಟುತ್ತೆ. ಗೊತ್ತಾಯ್ತಾ? 4 ಜನ ಬಲಿ ಕೊಡು, ಒಳ್ಳೇದಾಗುತ್ತೆ. ಹೇಗೆ ಬಲಿಯ ಒಳ್ಳೇದಾಗುತ್ತೆ? ಇವನಿಗೆ ಕಾಮನ್ ಸೆನ್ಸ್ ಬೇಡ, ಅದು ಕೆಟ್ಟ ಕೆಲಸ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿವಿ. ಭಗವದ್ಗೀತೆ ಹೇಳ್ತಿದ್ದೇನೆ. ಕೆಟ್ಟ ಕೆಲಸ ಮಾಡಿದರೆ ಏನು ಮಾಡಿದ್ರೆ ಏನಾಗಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಏನು ಮಾಡಿದ್ರು ಕೆಟ್ಟದಾಗೋದಿಲ್ಲ. ಆ ನೇಮ ಅದು. ಇವಳಿಗೆ ಆ ನೇಮ ಬೇಕಿಲ್ಲ, ಅವಳಿಗೆ ಸ್ವಾರ್ಥ ಅಷ್ಟೇ. ಅವ್ಳು ಕೇಳಬೇಕಾಗಿತ್ತು, ಅದು ಸಾಧ್ಯ ಇಲ್ಲ. ಬೇಕಾದ್ರೆ ಧರ್ಮವಾದ ಏನು ಹೇಳಿದೆ? ಈಗ ಇದೇ ರಾಮಾಯಣದ ಮಹಾಭಾರತ ಕೊನೆಯೇ ಬರುತ್ತೆ. ಅದಕ್ಕೊಂದು ಜಾಗಕ್ಕೆ ಕರ್ಕೊಂಡು ಹೋದ್ರು. ನಿನಗೆ ಗತಿಯಾಗಿದೆ ಅಂತ ಕರ್ಕೊಂಡು ಹೊರಟೋದು. ಒಂದು ಮೊದಲು ನೋಡ್ತಾರೆ, ದುರ್ಯೋಧನ ಮೇಲೆ ಕೂತ್ಬಿಟ್ಟಿದ್ದಾನೆ, ಏನು ಹೊಡಿತಾ ಇದ್ದಾನೆ. ಅವನು ತಮ್ಮಂದ್ರೆ ಕೂತ್ಬಿಟ್ಟಿದೆ. ಬರೀ ಒಳ್ಳೆಯವರೊಬ್ಬರು ಇಲ್ಲ ಅದರೊಳಗೆ, ಎಲ್ಲ ಕೆಟ್ಟವರೇ. ಇದೇರುತ್ತೆ ಸ್ವರ್ಗ. ಇದು ಸ್ವರ್ಗನ. ದುರ್ಯೋಧನ ಕೂತಿರೋ ಸ್ವರ್ಗ ಆದರೆ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ?
ದುರ್ಯೋಧನ ಸ್ವರ್ಗ ಆದರೆ ಅವ್ರಿಗೆ ಬೇಕಾಗಿಲ್ಲ. ಎಷ್ಟು ಇದು ಧರ್ಮದೀಕ್ಷೆ ಅಂದರೆ ಇದು. ನಿನಗೂ ಸ್ವರ್ಗ ಇದೆ ಅದಕ್ಕೆ ಕರ್ಕೊಂಡೋಗ್ರು. ನನಗೆ ಇವರೆಲ್ಲ ಬೇಡ, ನನಗೆ ಭೀಮಾದಿಗಳು ಎಲ್ಲಿದ್ದಾರೆ ತೋರಿಸ್ಬೇಕು. ಅಲ್ಲೂ ಭೀಮನ ಹೆಸರು ಹೇಳ್ತಾರೆ ಫಸ್ಟ್. ಭೀಮಾದಿಗಳು ಎಲ್ಲಿದ್ದಾರೆ, ಕರ್ಣ ಎಲ್ಲಿದ್ದಾರೆ, ದ್ರೌಪದಿ ಎಲ್ಲಿದ್ದಾರೆ ಕೇಳಿ ಬೇರೆ ಕರ್ಕೊಂಡೋಗ್ರು. ದುರ್ವಾಸನೆ ಮಯ, ಬೆಳಕು ಕೂಡ ಇಲ್ಲ, ವಾಸನೆ ಇರ್ಲಕ್ಕೆ ಧರ್ಮರಾಜನೇ ಸಾಧ್ಯ ಆಗ್ತಾ ಇಲ್ಲ, ಇನ್ನಿರ್ಲಕ್ಕಾಗಲ್ಲ. ಸರಿ ವಾಪಸ್ ಹೋಗೋಣ ಅಂತ ಹೇಳ್ತಾರೆ. ಆಗ ಕೆಲವು ಧ್ವನಿಗಳೆಲ್ಲ ಕೇಳಿಸುತ್ತೆ. ಭೀಮ ಕರ್ಣ ಎಲ್ಲ ಕೂಗಿತಾ ಇದೆ, ಇರು ಹೋಗಬೇಡ, ನಿನ್ನ ಬಂದು ನಮ್ಗೆ ಖುಷಿ ಆಗ್ತಾ ಇದೆ ಈಗ ಅಂತೇಳಿ, ಸ್ವಲ್ಪ ಸಮಾಧಾನ ಆಗಿರು ಅಂತ ಹೇಳಿದ ತಕ್ಷಣ ಆಗುತ್ತೆ. ನೀವೆಲ್ಲ ಹೋಗೋಣ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ನೋಡಿ ಅದಕ್ಕೆ ಇಲ್ಲೇ ಇರ್ತೀನಿ, ಇಷ್ಟು ಜನಕ್ಕೆ ಒಳ್ಳೇದಾಗ ಇರ್ತೀನಿ ಅಂತ ಹೇಳ್ತಾರೆ. ಆತನ ಆ್ಯಟಿಟ್ಯೂಡ್ ಸರ್ಕಾರಕ್ಕೆ ಕಾನ್ಸೆಪ್ಟ್ ಇಲ್ಲ, ಇನ್ನೊಬ್ರಿಗೆ ಕೆಟ್ಟದಾಗಬಾರ್ದು, ಇದು ಕಾನ್ಸೆಪ್ಟ್. ತಕ್ಷಣ ಅವರು ನೋಡ್ತಾರೆ, ಅಲ್ಲಿ ಯಾರು ಇಲ್ಲೇ ಇಲ್ಲ, ಭೀಮಾದಿಗಳು ಇಲ್ಲ. ಹೇಳ್ತಾರೆ ನರಕ ನಿನಗಾಗಬೇಕಾಗಿತ್ತು, ಆಯ್ತು ಭೀಮಾದಿಗಳು ನರಕ ಆಗಿಲ್ಲ ಅಂತ ಹೇಳಿದ್ರು. ಅದೆಲ್ಲ ಎಂಥ ನರಕ, ಕೃತಕದ ನರಕ ತೋರಿಸಿದ್ದೇನೆ. ಇಲ್ಲಿ ಸ್ವಾರಸ್ಯ ಇರೋದಿಷ್ಟು, ಧರ್ಮರಾಜ ಎಂಥ ನರಕವಾದರೂ ಕೂಡ ಏನು ಇಷ್ಟಪಟ್ಟ, ಸಜ್ಜನ ಸಹವಾಸ ಇರಲಿ ಅಂತೇಳಿ. ಎಷ್ಟು ಒಳ್ಳೆಯದಾದ್ರು ಸರ್ಕಾರ ಏನು ಮಾಡಲಿಲ್ಲ. ಇವತ್ತು ಒಳ್ಳೆ ಆಚಾರ್ಯಗಳು 5 ಸ್ಟಾರ್ ನಡೆಸ್ಬಿಟ್ಟು ಏನು ಮಾಡಬೇಕು, ಬಡಿ ವ್ಯವಸ್ಥೆ ಇಲ್ಲ, ಇದಕ್ಕೆ ವ್ಯವಸ್ಥೆ ಇಲ್ಲ, ಏನು ಮಾಡ್ತಾರಪ್ಪ, ದಯವಿಟ್ಟು ನಾನು ಹೊರಗೆ ಕರ್ಕೊಂಡು ಹೋಗಿಲ್ಲ ಅಂತೇಳಿ. ಯಾಕೆ ಅವ್ನಿಗೆ ಮಾಡ್ಲಿಕ್ಕೆ ಅವನ ಪರ್ಪಸ್ ಸರಿ ಹೋಗಲ್ಲ, ಅವನ ಪರ್ಪಸ್ಸಿಗೆ ಸೂಟ್ ಆಗೋದೇ ಇಲ್ಲ. ಇವ್ನಿಗೆ ದೇವಸ್ಥಾನ ಇಳಿಸ್ಬಿಟ್ರೆ ಒಬ್ಬನ ಫಾರಿನರ್ ಸಂಕಟ ಪಟ್ಬಿಡ್ತಾರೆ, ಅವ್ನಿಗೆ ಎಷ್ಟು ಸೂಟ್ ಆಗಲ್ಲ. ಆ ದೃಷ್ಟಿಯಿಂದನೇ ಸ್ವರೂಪದಲ್ಲೇ ವಿವೇಕ ಇದೆ, ಸ್ವರೂಪದಲ್ಲೇ ಅವರಿಗೆ ಅದು ಲೈಕಿಂಗ್ ಇದೆ. ಅವಳು ತಕ್ಷಣ ಖುಷಿಯಿಂದ ಮಾಡಕ್ಕೆ ಹೊರಟುಬಿಟ್ಲು. ಹೇಳಬೇಕಾಯ್ತು, ನಾನು ಮಾಡೋದಿಲ್ಲ, ಜೀವ ಹೇಳಬೇಕಾಯ್ತು. ಧರ್ಮರಾಜ ಅಶ್ವತ್ಥಾಮ ಹತ ಅಂತೇಳಿ ಹೇಳೋದಿಲ್ಲ ಅಂತ ಹೇಳಲಿಲ್ಲ, ಕೃಷ್ಣ ಹೇಳಿದ್ರೆ ಹೇಳಿಲ್ಲ ಮತ್ತು ತಪ್ಪು. ಆದರೆ ಅದು ಒಂದು ಕಾನ್ಸೆಪ್ಟ್ ಏನಿತ್ತು, ಪಾರ್ಟ್ ಎ ಪಾರ್ಟ್ ಬಿ ಇದೆ. ಕೆಟ್ಟದಾಗಲಿಕ್ಕೆ ಇಷ್ಟಪಡೋದಿಲ್ಲ ಎಂಬ ಕಾನ್ಸೆಪ್ಟ್ ಇದೆ, ಅದು ಸ್ವರೂಪ ಒಳ್ಳೆಯದು. ಕೃಷ್ಣನ ಮಾತು ಕೇಳಲಿಲ್ಲ, ಒಂದು ಪುಣ್ಯ ಹಾನಿ ಕಾರಣ ಆಯಿತು, ಪಾಪಕ್ಕಲ್ಲ, ಪುಣ್ಯ ಕಡಿಮೆ ಆಯ್ತು. ಅದು ಇದು ಯೋಚನೆ ಮಾಡಿದರೆ ಯಾವಾಗಲೂ ಕೂಡ ಎಷ್ಟೋದ್ರೆ ಒಳ್ಳೆಯವರು ಇರ್ತಾರೆ, ಏನೇನು ಓದಿರೋದಿಲ್ಲ, ಬರೆದಿರೋದಿಲ್ಲ, ಎಲ್ಲ ಹಳ್ಳಿ ಕೆಲಸದವ್ರು ಮೋಸ ಮಾಡ್ಲಿಕ್ಕೆ ಇಷ್ಟಪಡೋದೆ, ನಾನು ಯಾಕೆ ಮೋಸ ಮಾಡಲಿ ಅಂತ ಹೇಳ್ತಾರೆ. ಪ್ರಾಮಾಣಿಕವಾಗೇ ಇರ್ತಾರೆ. ಅವ್ರಿಗೆ ಇದೆಲ್ಲ ಮುಖ್ಯ ಅಲ್ಲ, ಏನು ಸಿಗೋದು ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ. ಗೊತ್ತಾಯ್ತಾ? ಏನು ತೋರಿಸೋದು, ಎಜುಕೇಷನ್ನೇ ಇಲ್ಲ, ಎಲ್ಲಿಂದ ಬಂತ ಜ್ಞಾನ ಆಗಿದ್ರೆ? ಸ್ವರೂಪದಲ್ಲಿ. ಇನ್ನೊಬ್ರು ಎಜುಕೇಷನ್ ಇದೆ ಕೆಟ್ಟದ್ದು ಮಾಡ್ತಾನೆ, ಅವ್ರೇನು ಹೇಳಬೇಕು? ಎಜುಕೇಷನ್ ಏನು ಇವನಿಗೆ ಚೇಂಜ್ ಮಾಡಲಿಲ್ಲ ಅವನ್ನ. ಅದಕ್ಕೆ ಹೇಳ್ತಾರೆ, ಎಂದೂ ಕೂಡ ಉಪದೇಶ ಮಾಡೋದ್ರಿಂದ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಾಠ ಪ್ರವಚನ ಯಾತಕ್ಕಾಗಿದೆ? ಅದು ಯಾರಿಗೆ? ಅದು ಯೋಗ್ಯರಿಗೆ ತಿಳ್ಕೊಳ್ಳೋ ಅಪೇಕ್ಷೆ ಇದ್ದವ್ರಿಗೆ ಹೇಳೋದೇ ಹೊರತು ಯಾರಿಗಲ್ಲ, ಬೇರೆಯವರಿಗೆಲ್ಲ. ಇವತ್ತು ಕಲ್ಲಿಗೆ ಪಾಲಿಷ್ ಕೊಟ್ಟರೆ ಏನಾಗುತ್ತೆ? ಪುಡಿ ಆಗುತ್ತೆ. ವಜ್ರಕ್ಕೆ ಕೊಟ್ಟರೆ ತೊಗೊಳುತ್ತೆ ಅದಷ್ಟೇ. ಅಂದರೆ ವಜ್ರಕ್ಕೆ ಒಂದು ಪಾಲಿಷ್ ತೊಗೊಳ್ಳೋ ಯೋಗ್ಯತೆ ಇರಬೇಕು ಅದಕ್ಕೆ. ಕೆಲಸ ಯಾವುದೋ ಒಂದು ಪಾಲಿಷ್, ಇದಕ್ಕೆ ಯಾರು ಪಾಲಿಷ್ ಮಾಡ್ತಾರೆ ಹೋಗಿ ಅಂತೇಳಿ ಇವ್ರನ್ನೇ ಕರೆಸಿ, ನೀವು ಯಾರನ್ನ ಪಾಲಿಷ್ ಮಾಡೋರು ಕರೆಸಿ, ಇದು ಪಾಲಿಷ್ ಮಾಡೋದು ಅಲ್ಲೇ ಅಲ್ಲ ಹೋಗ್ರಿ ಅಂತೇಳಿ. ದುಡ್ಡಿನ ಪ್ರಶ್ನೆ ಬರೋದಿಲ್ಲ, ಏನು ಬರೋದಿಲ್ಲ ಅಲ್ಲಿ. ನೀವು ಪಾಲಿಷ್ ಮಾಡ್ಲಿಕ್ಕೆ ಬರೋದಿಲ್ಲ, ವೇಸ್ಟ್ ಅಂತ ಹೇಳ್ತಾ ಮಾಡಿ. ನಾ ಇಷ್ಟನೂ ಪಡಲ್ಲ ಅಂತ, ಇದು ನಮಗೆ ಟೈಮ್ ವೇಸ್ಟ್ ಆಗುತ್ತೆ ನನಗೆ ಅಂತ ಹೇಳ್ತಾ. ಗೊತ್ತಾಯ್ತಾ? ಪಾಲಿಷ್ ತೊಗೊಳೋದಕ್ಕೂ ಬೇಕು. ಸ್ವರೂಪ ಬದಲಾವಣೆ ಆಗೋದಿಲ್ಲ, ಏನು ಮಾಡಿದ್ರು ಆಗೋದು. ಅಟೆಂಡೆನ್ಸ್ ಲಿಸ್ಟಲ್ಲಿದ್ದರೂ ಹೆಸರಿದ್ರೂ ಆಗಲ್ಲ. 100% ಅಟೆಂಡೆನ್ಸ್ ಇದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಈಗ ಹೇಳಿಲ್ಲ, ನಾಗ ಹೇಳಿದ್ದೇನೀಗ ಒಳ್ಳೆಯವರಿಗೆ ಆದರೆ ಅದು ಹಿಡಿಸುತ್ತೆ, ಅದು ಯೂಸ್ ಮಾಡ್ಕೋದು. ಇಷ್ಟೇ, ಯಾರು ಕೇಳಿದ್ರೆ ಉಪಯೋಗ ಮಾಡ್ಕೊತಾನೆ ಅವನು ಸಾತ್ವಿಕ ಅಂತ. ಬರೀ ಕೇಳಿದ್ರೆ ಸಾತ್ವಿಕ ಅಲ್ಲ. ದುರ್ಯೋಧನ ಕೇಳಿದ, ಕೃಷ್ಣನ ವಿಶ್ವರೂಪನೇ ಎದುರು ಹಿಡಿತಾ ನೋಡೋದು, ಏನಾಯ್ತು ಅದರಿಂದ? ಅದೇ ಹೇಳ್ತೀರ ನಾನು, ಯಾಕೆ ಒಪ್ಕೊಂಡ್ಲ ಅವಳು? ಯಾಕೆ ಹುಡುಗರು ಯಾಕೆ ಒಪ್ಕೊಳ್ಳೋದಿಲ್ಲ? ನೀವು ಕೋಟಿ ಕೊಟ್ಟರು ಕೊಡೋದು, ಅವ್ರ ಬೇಕು ಕೊತ್ತಿಯವ್ರು ಕೊಲ್ರಿ ಅಂತ ಹೇಳ್ತಾರೆ. ನಮ್ಮನ್ನು ಬೇಕಾದ್ರೆ ನಾನು ಕೆಲಸ ಮಾಡೋದಿಲ್ಲ ಅಂತೇಳಿ. ಅದು ಸಿನಿಮಾ ನಾಡ ಮೇಲೆ ತೋರಿಸ್ತಾರಂಥವನ್ನ. ಏನು ಮಾಡಿ ಕೆಟ್ಟ ಕೆಲಸ ಮಾಡೋದಿಲ್ಲ, ಕೊಲ್ರು ಅಂತ ಹೇಳ್ತಾರೆ. ಅಷ್ಟು ಹಠ ಇದೆ ಇವರಿಗೆ, ಅದೆಲ್ಲ ಸಾಧ್ಯ. ಕೆಲವು ಕೊಲ್ತಿ ಹೆದರಿಗೆ ಭಯದಿಂದ ಮಾಡ್ತಾರೆ, ಕೆಲವು ಕೊಂದರೂ ಮಾಡೋದಿಲ್ಲ, ಕೆಲವರು ಖುಷಿಯಿಂದ ಮಾಡ್ತಾರೆ ಕೆಲಸ. ಸುಮ್ಮನೆ ಬಾಂಬ್ ಹಾಕ್ತಾರೆ, ಖುಷಿ ಕೆಲಸ. ಯಾವ ಕೆಲಸ ಅದು? ಯಾರಿಗೆ ಉಪಯೋಗ ಆಗುತ್ತೆ? ಟೆರರ್ ಕ್ರಿಯೇಟ್ ಮಾಡಬೇಕಷ್ಟೇ. ಅವ್ರ ಉದ್ದೇಶ ಇಂಥವ್ರು ಕೊಲ್ಲೋದು ಅಂತಲ್ಲ, ಟೆರರ್ ಕ್ರಿಯೇಟ್ ಮಾಡೋದು. ಒಳ್ಳೆಯವರು ಸಹ ಯಾರು ಬೇಕಾದ್ರೆ ಸಾಯಿಲಿ, ಅವ್ರು ಕೇರ್ ಮಾಡಲ್ಲ, ಆ ಥರ ಇರ್ತಾರೆ. ಸೂಯಿಸೈಡ್ ಬಾಂಬ್ ಇರೋದು ಹಾಗೆ ತಾನೆ. ಅದೇ ಯಾವ ಪರ್ಪಸ್ ಮಾಡಿದ್ದಪ್ಪ ಅವರು? ಎಷ್ಟು ಜನ ಕೊಂದ್ಬಿಟ್ರಲ್ಲ. ಎಂಥ ಪಾಪಿಗಳಂತ ಅನಿಸೋದಿಲ್ಲ ನೋಡಿದಾಗ ಅದನ್ನು. ಯಾರು ಹೇಳಬೇಕು? ಪಾಪಿಗಳದ್ದು ಬೋರ್ಡ್ ಹಾಕ್ಬೇಕು ಅವರಿಗೆ. ಸೂರ್ಯನ ಬೆಳಕಿಗೆ ಸೂರ್ಯ ಅಂತ ಬೋರ್ಡ್ ಹಾಕ್ಬೇಕಾಗಿಲ್ವೋ? ಕೆಟ್ಟವ್ರಿಗೇನು ಬೋರ್ಡ್ ಹಾಕಬೇಕಾಗಿಲ್ಲ, ಕೆಟ್ಟವನಂತ ಹಾಕ್ಬೇಕಾದ ಕಾರಣ ಇಲ್ಲ ಅಷ್ಟೇ. ಇದೆಲ್ಲ ಹೇಳ್ತಿರೋದು ಅದಕ್ಕೆ. ಸ್ವರೂಪ ಎಷ್ಟು ದೊಡ್ಡದು ಅಂತ ಹೇಳಬೇಕಾಗಿದೆ. ಯೋ ಎಷ್ಟು ಶ್ರದ್ಧಾ ಸಯೇವ ಸಹ ತ್ರಿವಿಧಾ ಭವತಿ ಶ್ರದ್ಧಾ. ಗೊತ್ತಾಯ್ತು? ದೇಹಿನಾಂ ಸಾ ಸ್ವಭಾವಜ. ಗೊತ್ತಾಯ್ತಾ? ಆದರೆ ಯೋ ಯಶ್ರದ್ಧಾ ಸಯೇವ ಸಹ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಸತ್ವ ಅಂದರೆ ಒರಿಜಿನಾಲಿಟಿ. ಅವನಿಗೆ ಶ್ರದ್ಧೆ ಹೇಗಿರುತ್ತೆ? ಸ್ವರೂಪಕ್ಕೆ ತಕ್ಕಂತೆ ಶ್ರದ್ಧೆ ಇರುತ್ತೆ. ಶ್ರದ್ಧೆಗೆ ತಕ್ಕಂತೆ ಅವನು ಕರ್ಮ ಮಾಡ್ತಾನೆ.
ಕರ್ಮಕ್ಕೆ ತಕ್ಕಂತೆ ಫಲ ಸಿಗುತ್ತೆ. ಒಂದಕ್ಕೊಂದು ಪೂರ್ತಿ ಲಿಂಕ್ ಅದು. ಅರ್ಥ ಆಯ್ತಾ? ಶ್ರದ್ಧೆ ಆ ಪದ ಇರಬೇಕು. ಹ್ಞೂ ಹೇಳ್ತಾರೆ ಅದೇ ತಾನೇ ಸಿದ್ಧಾಂತ. ಇಷ್ಟೊತ್ತು ಮೊದಲು ಸಿದ್ಧಾಂತ ಅನ್ನೋದು ಅದೇನೆ. ಭಗವದ್ಗೀತಾ ಸಿದ್ಧಾಂತ ಅದು, ಉಪನಿಷತ್ತಿನ ಸಿದ್ಧಾಂತ, ಲೋಕದಲ್ಲಿನ ಸಿದ್ಧಾಂತನೂ ಅದೇನೆ. ಯಾವ ದಡ್ಡನ್ನು ಕೂಡ ಏನು ಮಾಡೋದಿಲ್ಲ, ಇವತ್ತು ಕಬ್ಬು ಬೇಕು ಅಂಥೇಳಿ ಏನು ಬೇವು ನಿಡೋದಿಲ್ಲ. ಗೊತ್ತಾಯ್ತಾ? ಅವ್ನಿಗೇನು ಗೊತ್ತಿದೆ? ಕಬ್ಬು ಬೆಳಿಬೇಕಾದ್ರೆ ಏನಾಗಿರಬೇಕು? ಕಬ್ಬಿನ ಬೀಜನೇ ಹಾಕ್ಬೇಕು. ಬೆಲ್ಲ ಬೆಳೀಬೇಕಾದ್ರೆ ಏನಾಗಬೇಕು? ಬೇವಿನ ಬೆಳಿಬೇಕಾದ್ರೆ ಬೇವಿನ ಬೀಜನ ಇಷ್ಟು ಗೊತ್ತಿಲ್ಲ. ಯಾವ ರೀತಿಯ ದಡ್ತನ ಮಾಡಿದ್ದಾನೆ. ನಾನು ಇವತ್ತು ಕಬ್ಬು ಬೆಳಿತೇನೆ, ಬೇವು ಹಾಕ್ತಾ ಇದ್ದಾನೆ. ಕಬ್ಬು ಬೆಳಿ ಉಳಿದ ಏನು ಬುದ್ಧಿ ಇದೆ ಅವರು ಹೇಳ್ತಾರೆ. ಯಾರು ಏನು ನೋಡಿದ್ದೀರಾ ಎಲ್ಲರೂ ಕೂಡ? ಇಲ್ಲ. ಮತ್ತು ವ್ಯವಸಾಯ ಯಾತಕ್ಕೆ ಮಾಡ್ತಾರೆ? ಕಬ್ಬಿನ ದೊಡ್ಡದಾಗ್ಲಿಕ್ಕೆ, ಗೊತ್ತಾಯ್ತಾ? ಬೇವು ಬೆಳಿಲಿಕ್ಕೆ ಅಷ್ಟೇ ಹೊರತು ಏನು ಮಾಡೋದಕ್ಕಲ್ಲ, ಅದು ಚೇಂಜ್ ಮಾಡ್ಲಿಕ್ಕಲ್ಲ. ಯಾವ ಇವರು ಕೂಡ ಚೇಂಜ್ ಮಾಡೋಕ್ಕೋಸ್ಕರ ಕೃಷಿ ಮಾಡೋದಿಲ್ಲ, ಬೆಳವಣಿಗೆಗೋಸ್ಕರ ಮಾಡ್ತಾರೆ ಅಷ್ಟೇ. ಸೊ ಪರಮಾತ್ಮ ಸೃಷ್ಟಿ ಅಂದರೆ ಹಾಕಿ ಅವರವರ ಗತಿ ಸಾಧನೆ ಮಾಡ್ಕೊಳಕ್ಕೆ ಮಾಡ್ತಾನೆ ಹೊರತು ವಿದ್ಯಾರ್ಥಿಗಳನ್ನ ಚೇಂಜ್ ಮಾಡೋಕ್ಕೆ ಬರುತ್ತೆ ನಿಮಗೆ? ಸಾಧ್ಯ ಇಲ್ಲ. ಕಾಪಿ ಹೊಡಿ ಏನೇ ಮಾಡಿದ್ರು ಮಾಡ್ತಿರ್ತಾನೆ. ಇವ್ರು ಎಷ್ಟು ಪಾಠ ಮಾಡಿದ್ರು ಕೇಳೋದಿಲ್ಲ ಅವ್ನು. ಆದರೆ ಅವ್ನು ಚೇಂಜ್ ಮಾಡೋಕ್ಕೋಸ್ಕರ ಪಾಠ ಮಾಡೋದಿಲ್ಲ. ಅದು ಎಲಿಜಿಬಿಲಿಟಿ ಫಸ್ಟ್ ನೋಡಿರ್ತಾರೆ. ಅದಕ್ಕೆ ಇವತ್ತು ಆರ್ಟ್ಸ್ದವ್ನು ಕೊಟ್ಟರು ಇಂಜಿನಿಯರ್ ಮಾಡಿ ಟ್ರೈ ಮಾಡೋದಿಲ್ಲ. ನೋಡಿದ್ದೀರಾ ನೀವೀಗ? BA ಸೈನ್ಸ್ ಕೊಟ್ಟು ಆರ್ಟ್ಸ್ ಕೊಟ್ಬೇಡ, ಸೀಟ್ ಕೊಟ್ಬೇಡ, ಆಗಲಿ ಟ್ರೈ ಮಾಡೋಣ. ಪಾಪ ಅವನು ಅಷ್ಟು ಇಷ್ಟಪಟ್ಟು ಕೇಳ್ತಾರೆ. ಅದಕ್ಕೆ ನೋಡಿದ್ದೀರಾ ಕೊಟ್ಟಿದ್ದೀನ? ಏನಂತಾರೆ ಅವರು? ಸಾಧ್ಯನೇ ಅಲ್ಲ ಹೋಗೋಂತೇಳಿ. ನಾ ಕಲ್ತು ಓದ್ಕೊಂಡು ಮಾಡಿಕೊಂಬ, ಈಗಂತೂ ಕೊಡೋದಿಲ್ಲ. ಹೇಳಿ, ಇಷ್ಟೊತ್ತು ಹೇಳಿದ್ದು ಯಾತಕ್ಕೆ? ಇಷ್ಟು ಬೆನಿಫಿಟ್ ಮಾಡಿ ಇನ್ಫ್ಲೂಯೆನ್ಸ್ ಅದು ಏನೀಗ? ಹಾಗಿದ್ರೆ ಜೋಳ ಬಿದ್ದಿದೆ, ಒಂದು ಕಾಳಿದೆ, ಹಾಗೆ ಬಿಟ್ಟರೆ ಏನಾಗುತ್ತದ? ಕೆಟ್ಟೋಗುತ್ತೆ. ಬೆಳೆದ 106 ಕಾಳು ಆಯಿತು. ಆಗಲಿಲ್ಲ. ಜೋಳವಾಗಿದ್ದರೆ ಉಪಯೋಗ ಆಯ್ತಲ್ಲ ನಿಮಗೀಗ? ಗೊತ್ತಾಯ್ತಾ? ಭತ್ತ ಆಗಿದ್ದು ಉಪಯೋಗ ಆಯ್ತಾ ಇಲ್ವಾ? ಅದು ವ್ಯವಸಾಯದ ಉದ್ದೇಶ ಬೆಳೆ ಚೇಂಜ್ ಮಾಡೋದಲ್ಲ. ಅರ್ಥ ಆಯ್ತಾ? ಬೆಳೆನ ಬೆಳೆಯೋದು, ಬೆಳೆದ್ರೆ ವ್ಯವಸಾಯ ಅಂತಾರೆ ಹೊರತು ಚೇಂಜ್ ಮಾಡಿದ್ರಲ್ಲ. ದೇವ್ರ ಸೃಷ್ಟಿ ಅದೇ ದೃಷ್ಟಾಂತ ಕೊಟ್ಟು, ತೋಟಿಗೆ ಅನ್ನೋ ದೃಷ್ಟಾಂತನೇ ಕೊಟ್ಟಿರೋದು. ಕೊಡ್ಬೇಕಾದ್ರೆ ಒಬ್ಬ ಗಾರ್ಡನರ್ ಮಾಡ್ಬೇಕಾದ್ರೆ ಅವ್ರನ್ನ ಗಿಡಗಳು ಸರಿಯಾಗಿ ನೋಡ್ಕೊಂಡ್ರೆ ಗಾರ್ಡನರೇ ಹೊರತು ಚೇಂಜ್ ಮಾಡಿಬಿಟ್ರೆ ಅಲ್ಲ. ಗೊತ್ತಾಯ್ತಾ? ಚೇಂಜ್ ಮಾಡೋದಕ್ಕೆಂದು ಸೃಷ್ಟಿ ಅಂತ ಕರೆಯೋದೇ ಇಲ್ಲ. ಅರ್ಥ ಆಯ್ತಾ? ಯೋಚನೆ ಮಾಡಿ, ಅದೆಲ್ಲ ಇರೋದೆಲ್ಲ ಅವರಿಗೆಲ್ಲ ಇದೆಲ್ಲ ಯಾರೋ ಗುಟ್ಟಾಗಿ ಹೇಳೋ ಸಂಗತಿಗಳೆಲ್ಲ ಇದು ಫ್ಯಾಕ್ಟ್ ಇದು. ಯಾರು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಸಮುದ್ರ ನೀರನ್ನು ಇದು ಮಾಡೋಕ್ಕೆ ಹೋಗ್ತಾರಲ್ಲ ಕೆಲವರೆಲ್ಲ, ಸಿಹಿ ಮಾಡ್ತೀನಿ ಅಂತೇಳಿ ಹಾಕಿದ್ದ ಸಕ್ಕರೆ ಬುಟ್ಟಿ ಆಗಿದ್ದೇನು, ಕೊನೆಗೆ ಇವರಿಗೆ ಸಕ್ಕರೆ ಕಳ್ಕೊಂಡ ಅಷ್ಟೇ ಹೊರತು ಅದು ಏನೂ ಆಗಲಿಲ್ಲ. ಹಾಗೆ ಸ್ವಲ್ಪ ಚೇಂಜ್ ಆಗಲ್ಲ, ಮತ್ತೆ ಸ್ವಲ್ಪ ಸ್ವೀಟ್ ಆಗುತ್ತಾ? ಏನಾಗದು. ಸ್ವರೂಪ ಅಂದ್ರೆ ಹಾಗೆ. ಅದಕ್ಕೇನೆ ಯೋಗ್ಯತೆ, ಯಾರು ಸೆಲೆಕ್ಷನ್ ಯಾತಕ್ಕೆ ಮಾಡ್ತಾರೆ? ಈಗ ಹಾಕಿದರೆ ಹೇಳಿದ್ರೆ ಒಂದು 100 ಸೀಟ್ ಇದೆ, ಒಂದು 10 ಜನ ಬರಲೇ ಇಲ್ಲ, ಬಿಟ್ಬಿಡ್ತಾರೆ. ಉಪಯೋಗ ಇಲ್ಲ. ಯಾರು ಸೀಟಿದ್ದು ಹೇಗೆ ಸೇರಿಸ್ಕೊಬೇಡಿ ಅಂದರೆ ಅದು ಬಸ್ಸಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಏನದು ಕೋರ್ಸು. ಅದಕ್ಕೆ ಏನಾಗಿರ್ಬೇಕು, ಅವನು ಎಷ್ಟೋ ಸೀಟ್ ಖಾಲಿ ಬಿಡುತ್ತೆ. ಒಳ್ಳೊಳ್ಳೆ ಇದರೊಳಗೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಗಳೊಳಗೆ ಎಷ್ಟೋ ಸೀಟ್ ಖಾಲಿ ಇರುತ್ತೆ. ಖಾಲಿ ಇರುತ್ತೆ ಅಂತ ಅವ್ರು ಕೊಡ್ಲಿಕ್ಕೆ ಅಡ್ಮಿಷನ್ ಕೊಡ್ಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಇಷ್ಟು ಪ್ರಿಸ್ಕ್ರೈಬ್ ಮಿನಿಮಮ್ ಇದಿರುತ್ತೆ. ಈಗ ಮಿನಿಮಮ್ ಇಲ್ಲದೆ ಹೋದರೆ ಅವ್ನಿಗೆ ಕೊಡ್ಲಿಕ್ಕೆ ಸಾಧ್ಯ. ಅದೇ ಕೋರ್ಸೇ ಮಿನಿಮಮ್ ಇಲ್ಲ ಅವನಿಗೆ. 35 ಸಾಕು, ಕೆಲವು 50 ಬೇಕು, ಕೆಲವು ಇನ್ನೂ ಫರ್ದರ್ ಕೋರ್ಸ್ ಡಿಸ್ಟಿಂಕ್ಷನ್ನೇ ಬೇಕು. ಕಡಿಮೆಯವರು ಕೊಡೋದೇ ಇಲ್ಲ ಅವರು. ಫಸ್ಟ್ ಅವರು ಅದು ಪರ್ಪಸ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಹೇಳಿ. ಏನು ಏನ ಸರಿ, ಹೌದು, ಕರೆಕ್ಟ್. ಹೌದು 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 ಹೌದು. ಆಯ್ತು, ಮುಂದೆ. ಹೌದು 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 ರೈಟ್. ಆಗಲಿ, ಆಗದೆ. ಹಾಂ ಸರಿ, ಮುಂದೆ. ಅಲ್ಲ, ಇಂಟರ್ಪ್ರಿಟ್ ನೀವು ಹೇಳಿದ್ದೆಲ್ಲ ಒಂದೇ ಆಯಿತು. ಒಟ್ಟಿಗೆ ಏನೇ ಮಾಡಿದ್ರು ಏನು ಯಾರ? ಹೌದು 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 ಹೌದು. ಹಾಂ ಹಾಂ ಅಲ್ಲ, ಇದ್ದಾನೆ ಕರೆಕ್ಟು. ನಿಮ್ಮ ಉದ್ದೇಶ ಅವನು ಹೇಳಲೇಬಾರ್ದು ಅಂತ ಹೇಳೋದು ಮತ್ತೆ. ಹಾಂ ಆಯ್ತು. ಮುಂದೆ. ಹಾಂ ಹಾಂ ಹೌದು, ಆಯಿತು. ಹಾಂ
ಅಲ್ಲ ಮಾಡ್ಬೋದು. ಒಟ್ಟಿನ ಮೇಲೆ ಏನು ನೀವು ಸ್ವರೂಪ ಚೇಂಜ್ ಆಗುತ್ತೆ ಹೇಳಕ್ಕಂತ ಒಪ್ಪಿಲ್ಲ, ಹೊರಟಿಲ್ಲ ಹೋದಲ್ಲ, ಬೇಡ ನಿಮಗೆ ಮುಗಿದೋಯ್ತು. ಈಗ ಪರ್ಪಸ್ ಏನು ಅಂತ ಕೇಳಿದರೆ ವ್ಯವಸಾಯ ಅಷ್ಟೇ. ವ್ಯವಸಾಯ ಮಾಡಿದವನು ಕೂಡ ಏನು ಮಾಡ್ತಾನೆ, ಸೋಸ್ಬಿಟ್ಟು ನೋಡ್ತಾನೆ ಕಾಳು. ಅವನು ಹಾಕಿದ್ದು ಜೋಳ ಯಾವುದೋ ಹಾಕಿದ್ದಾನೆ, ಪಕ್ಕದ ಗಿಡ ಬೆಳ್ಕೊಂಡ್ಬಿಟ್ಟಿದೆ ಯಾವುದೋ ಒಂದು, ತಕ್ಷಣ ಏನು ಮಾಡ್ತಾನೆ, ಕಿತ್ತಾಕ್ಬಿಡ್ತಾನೆ, ಕಳೆಯೋದು. ಯಾಕೆ ಅಬ್ಸರ್ವ್ ಮಾಡ್ತೀವಿ, ಇದು ಬೆಳೆ ಉಪಯೋಗ ಇಲ್ಲ ಇದರಿಂದ, ಅದು ತಾನು ಬೆಳೆದ್ರೆ ಉಪಯೋಗ ಇಲ್ಲ, ಅಲ್ಲ ಇದನ್ನು ಹಾಳು ಮಾಡುತ್ತೆ. ಯಾವುದನ್ನು, ಬೆಳೆನ ಹಾಳು ಮಾಡುತ್ತೆ. ಅದು ಸಂಘ ದುಷ್ಟಂಗದ ಹಾಳಾಗ್ತಾರಲ್ಲ, ಹಾಗೆ ಅಷ್ಟೇ. ಗಾರ್ಡನ್ ಪರ್ಪಸ್ ಅಷ್ಟೇ. ಇವತ್ತು ಪರಮಾತ್ಮ ಸೃಷ್ಟಿ ಅಂತೇಳಿ ಸ್ವರೂಪವನ್ನು ಆವಿರ್ಭಾವ ಮಾಡೋದೇ ಹೊರತು ಬದಲಾಯಿಸೋ ಸೃಷ್ಟಿ ಅಲ್ಲ. ಬದಲಾಯಿಸೋ ಸೃಷ್ಟಿ ಅಂತ ಕರೆಯೋದೇ ಇಲ್ಲ. ಟೀ ಕುಟ್ಟು ಕೊಟ್ಟು ಅವ್ನು ಯಾವುದೋ ಊಟ ಕೊಟ್ಟರೆ ನಾವು ಕಾರ್ಪೆಂಟರ್ ಅಂತ ಕರೆಯೋಲ್ಲ. ಏನು ಮಾಡಬೇಕು ಅವನು, ನಾವು ಕೊಟ್ಟು ದುಡ್ಡಲ್ಲೇ ಕೇಳಿದ್ದನ್ನು ಮಾಡಬೇಕು, ನಾವು ಕೇಳಿದ್ದನ್ನು ಮಾಡಬೇಕು, ಕೊಟ್ಟು ದುಡ್ಡಲ್ಲೇ ಮಾಡಬೇಕು. ಬೇರೆ ಮಾಡಿದ್ರೆ ನೀವು ಯಾರು ಹೇಳಿದ್ರು ಅಂತ ಕೇಳ್ತಾರೆ, ಗೆಟ್ ಔಟ್ ಅಂತ ಹೇಳ್ತಾರೆ. ಇದು ಚೆನ್ನಾಗಿ ಮಾಡಿರ್ಬೋದು, ಬೇಕಿಲ್ಲ ನನಗೆ, ಅದನ್ನು ಬೇಕಾದಿದೆ. ಇದು ಅರ್ಥ ಮಾಡಿ ಸೃಷ್ಟಿ ಡೆಫಿನೇಷನ್ ತೆರೆ ತಿಳ್ಕೊಂಡಿದ್ದಾರೆ, ತಪ್ಪು ತಿಳ್ಕೊಂಡಿದ್ದಾರೆ. ಏನಂತ, ಸ್ವರೂಪನೇ ಸೃಷ್ಟಿ ಮಾಡೋದು ಅಂತೇಳಿ. ಇಟ್ಸ್ ಆಲ್ಸ್ ಗಾಡ್ಸ್ ಕ್ರಿಯೇಷನ್ ಅಂದಮೇಲೆ ಇಟ್ ಈಸ್ ಸೋ ಹೋಪ್ಲೆಸ್ ಅಂದಮೇಲೆ ಗಾಡ್ ಇಸ್ ಹೋಪ್ಲೆಸ್ ಅಂತ ತೀರ್ಮಾನ ಮಾಡೋದು. ಹೊತ್ತಾನೆ ಕ್ರಿಯೇಷನ್ ಮೀನಿಂಗ್ ಅದಲ್ಲ, ಗೊತ್ತಾಯ್ತಾ. ಮತ್ತು ಪಾಠ ಪ್ರವಚನ ಉದ್ದೇಶ ಏನಂತ ಕೇಳಿದರೆ, ಒಂದು ಹಿಂದೆ ತಿಳ್ಕೊಡ್ರಿ, ರೈಟ್ ಅಲ್ಲಿ ಕನ್ವಿನ್ಸ್ ಆಗಲಿಕ್ಕೂ ಒಂದು, ಇನ್ನೊಂದೇನು ಆಪರ್ಚುನಿಟಿ ಕೊಡಬೇಕು ಅವ್ರಿಗೆ. ನಾವೇ ಹೇಳಿದ್ನಲ್ಲ, ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಸೀಟೇ ಕೊಡಲಿಲ್ಲ. ಒಂದು ಹೇಳಿದ ಒಂದು ಸಲ ನಮಗೆ, ಒಬ್ಬ ಹುಡುಗ ತೊಗೊಂಡಿದ್ದಾನೆ, ಅವನು PCMB 100ರಲ್ಲಿ 100ಕ್ಕೂ 100. ಅರ್ಥ ಆಯ್ತಾರೆ ಇವಾಗ. ಯಾರೋ ಅಡುಗೆ ಒಂದು ಸಣ್ಣ ಬಾಡಿ ಇದಲ್ಲ ಅವನು, ವೆರಿ ಪೂರ್ ಫೆಲೋ. ಯಾವುದೋ ನಮ್ಮವ್ರದ್ದೇ ಹಾಸ್ಟೆಲ್ ಕೇಳಕ್ಕೆ ಹೋದ, ಸೀಟ್ ಕೊಡಲಿಲ್ಲ ಅವರು. ಅರ್ಥ ಆಯ್ತಾ, ಡೊನೇಷನ್ ಕೊಡು ಅಂತ ಕೇಳಿದ್ರು. ಪಾಪ ಡೊನೇಷನ್ ಕೊಡಲಿಕ್ಕಿಲ್ಲ. ನಿಮ್ಗೆ ಆಶ್ಚರ್ಯ, ಕೋರ್ಸ್ ಮಾಡಲೇ ಇಲ್ಲ ಪಾಪ. ಅಂದರೆ ನೋಡಿದ್ರೆ ಇದು ಬೇಕಾದ ಕೋರ್ಸ್ ಅವನಿಗೆ ಸಿಗಲಿಲ್ಲ. ಅವನೇ ಸ್ವಲ್ಪ ಆಚಾರ ಮಾಡೋನು ಆದ್ದರಿಂದ ಬೇರೆ ಹಾಸ್ಟೆಲ್ ಅವ್ನು ಯಾರು ಬೇಕಾದ್ರೆ ಕರೆದು ಕೊಡ್ತಿದ್ರು ಅವನಿಗೆ. ಹೋಗಲಿ, ನಮ್ಮವ್ರು ಕೊಡಲಿಲ್ಲ. ಅರ್ಥ ಆಯ್ತಾ ನಿಮಗೆ. ಇದಕ್ಕೇನು ಹೇಳ್ತೀರಾಗ, ಆಪರ್ಚುನಿಟಿ ಮಿಸ್ ಆಗಿದ್ದಕ್ಕೆ ಅವನು ಏನಾದಪ್ಪ, ಬೇರೆ ಯಾವುದೋ ಕೋರ್ಸ್ ಹೋಗ್ಬಿಟ್ಟು ಸಿಗುತ್ತಾ, ನೀರಲ್ಲಿ ಯಾವ ಸಿಗುತ್ತೋ ಓದ್ಕೊಂಡ್ಬಿಟ್ಟು. ಈ ಥರ ಆಗಬಾರ್ದು. ದೇವ್ರು ಏನು ಕೊಡ್ತಾನೆ ನಮಗೆ, ಅಂತ ಆಪರ್ಚುನಿಟಿ ಕೊಡ್ತಾನೆ. ಅದನ್ನು ಉಪಯೋಗಿಸಿ ಹೋಗ್ಬೇಕಲ್ಲ, ಅದು ಉಪಯೋಗಿಸೋದ್ರು ತಪ್ಪು, ಅಡ್ಡ ಹಾಕಿದ್ರು ತಪ್ಪು. ಅವ್ರ ಸಾಧನೆ ಅವ್ರ ಸಾಧನೆ ಅನುಕೂಲ, ಕೆಟ್ಟ ಸಾಧನೆ ಅನುಕೂಲ ಆಗುತ್ತೆ. ದೇರ್ಫೋರ್ ಸಾಧನೆಗೆ ಇವತ್ತು ಹೇಳೋದಕ್ಕೆ 2 ಪರ್ಪಸ್ ಇದೆ. ಸ್ವರೂಪದಲ್ಲಿ ಇದ್ದೇನೆ ಕನ್ಫರ್ಮ್ ಮಾಡ್ಕೊಂಡು ಒಂದು ಪರ್ಪಸ್ ಆದರೆ, ಇನ್ನೊಂದು ಪರ್ಪಸ್ ಏನು ಅಂದರೆ ಮುಂದೆ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಮುಂದೆ ಹೋಗ್ಬೇಕು ನಾನು, ಇದಾರು ಇನ್ನೂ ಮುಂದೆ ಹೋದರೆ ಸರಿ ಹೋಗುತ್ತೆ ಅಂತ ಹೇಳೋಕ್ಕೂ ಬರುತ್ತೆ. ಆ ದೃಷ್ಟಿಯಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಕೊಟ್ಟ ಮೇಲೆ ಏನಾಯ್ತು ಈಗಿದು, ತಾಮ್ನೇತು ಮತ್ತು ಭೂತ್ವಾ ದಾಸಿ ವಿಲುಂಪ ಸ್ವಗತಿಮೆಂಬ ತತಃ ಕರ್ಮ. ತಮಾಷೆ ಅಂದರೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ದೊಡ್ಡವರಾಗಿ ಹುಟ್ಟಿ ಮಾಡಬೇಕು, ಕಡಿಮೆ ಕಡೆ ದಾಸಿಯಾಗಿ ಹುಟ್ಟು ಮಾಡಿ. ಎಷ್ಟು ತಮಾಷೆ ಇತ್ತು. ಒಬ್ಬ ಆಫೀಸರಾಗಿ ಕೆಲಸ ಮಾಡೋದು ಬೇರೆ, ಹೆಡ್ಡಾಗಿ ಕೆಲಸ ಮಾಡೋದು ಬೇರೆ, ದಾಸಿಯಾಗಿ ಮಾಡು. ಗೊತ್ತಾಯ್ತಾ. ಅದು ಕುತಂತ್ರ ಯಾರು ಬೇಕಾದ್ರೂ ಮಾಡೋಕ್ಕೆ ಬರುತ್ತೆ ಅಂತ ಅರ್ಥ. ಅಡುಗೆವನು ವಿಷಯ ಹಾಕೋದಿಲ್ಲ ಆ ಥರ, ಅವನಿಗೆ ಚಾನ್ಸ್ ಇದೆ ಹಾಕೋದು, ಬೇರೆಯವರಿಗೆ ಅವಕಾಶ ಸಿಗೋದಿಲ್ಲ. ಆ ಥರ ದಾಸಿಯಾಗಿ ಕೆಲಸ ಮಾಡು. ದಾಸಿಯಾಗಿ ಹೇಗೆ ಹುಟ್ಟಿಲ್ಲ ಅವಳು, ಕೈ ದೇಶದಲ್ಲೇ ಹುಟ್ಟಿಲ್ಲ, ಚಿಕ್ಕಂದಿನಿಂದ ಜೊತೆ ಬೆಳೆದ್ಲು, ಅಂದರೆ ಕ್ಲೋಸ್ ಕಾಂಟ್ಯಾಕ್ಟ್ ಬಂತು, ಕೆಲಸ ಮಾಡ್ಲಿಕ್ಕೆ ಹಾಳು ಮಾಡೋ ಅನುಕೂಲ ಆಯಿತು. ಗೊತ್ತಾಯ್ತಾ. ಅದು ತಾನು ಸಿಕ್ಕಿದ ಎಲ್ಲ ಅಡ್ವಾಂಟೇಜ್ ಅದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಲು. ವಿಲೋಂಪ ಸ್ವಗತಿಮಪಿ ತತಃ ಕರ್ಮಣ ಪ್ರಾಪ್ಸ್ಯಸೆ ಇತ್ತು. ಯಾವುದು ದೊಡ್ಡ ಪದವಿಯಲ್ಲಿ ಯಾರು ಇರ್ತಾರೆ ಸಂತೋಷ ಪಡೋಕ್ಕೆ ಕಾರಣ ಇಲ್ಲ. ಒಳ್ಳೆ ಕೆಲಸ ಮಾಡೋದಾದ್ರೆ ಸಂತೋಷ ಪಡಬೇಕಷ್ಟೇ, ಇಲ್ಲದವ್ರು ಹಾಳು ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಅರ್ಥ. ಈಗ ಡ್ರೈವರ್ ಕೂತ್ಕೊಂಡೆ ಆಕ್ಸಿಡೆಂಟ್ ಮಾಡಿದೆ, ಯಾವ ಇಲ್ಲದವ್ರು ಅಲ್ಲೇ ಇರ್ತಿದ್ದು ಸುಖವಾಗಿ ಅಂತ ಹೇಳ್ತಾರೆ. ಒಂದು ಒಳ್ಳೆ ದುರ್ಯೋಧನ ಹುಟ್ಟಿದ ಚಂದ್ರವಂಶದೊಳಗೆ ಎಂಥ ಚಾನ್ಸ್ ಇತ್ತು ಅವನಿಗೆ, ಎಲ್ಲ ಕಳ್ಕೊಂಡ್ಬಿಟ್ಟು. ಆ ಕಥೆ ಕೇಳಿದ್ರೆ ನಾವು ಮಾಡ್ಕೊತಿರೋದೇನಿವತ್ತು, ಎಂಥ ದೇಶ, ಎಂಥ ಸ್ಥಳ, ಎಂಥ ಇದರಲ್ಲಿ ಇದ್ದೇವೆ ನಾವೀಗ. ಮಾಡ್ತಿರೋ ಕೆಲಸ 199 ಜನ ದಾರಿ ತಪ್ಪಿದ್ದು ಅಂದ್ಕೊಂಡು ಕೂಡ ಇಲ್ಲ. ಮೊದಲು ಅವರು ದಾರಿ ತಪ್ಪಿದ್ದಾರೆ ಬೇಡ ಅಂದ್ಕೊಂಡೇ ಇಲ್ಲ ಅವರು. ಅವ್ರ ತಂದೆ ತಾಯಿಗಳು ಅಂದ್ಕೊಂಡಿಲ್ಲ, ಮಕ್ಕಳು ಸುಖವಾಗಿದ್ದಾರೆ ತಗೊಳ್ಳಿ. ಯಾಕೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಇದೆ? ಯಾವುದನ್ನು ನಾವು ನಂಬಿದ್ದೆ ಅದು ಬಿಟ್ಟು ಅಗೇನೆಸ್ಟ್ ಇದ್ದಾಗ ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥ ಆಗಿದ್ದಾರೆ. ಕೆಲವರಂತೂ ನಾವು ಕೆಟ್ಟದ್ದು, ನೀವ್ಯಾರು ಒಳ್ಳೆಯರಾಗಿ ಹೋಗಿರುತ್ತೆ, ಆ ಥರ ಇರ್ತಾರೆ. ಅದು ಸರಿಯಲ್ಲ. ನಿಜವಾದ ಅರ್ಥ ಸಂಸ್ಕಾರ ಕೊಡಬೇಕಾದ. ಆಗ ತನಗೆ ಒಪ್ಪಿಗೆ ಆಗಿದ್ದ ಗುರುತು ಏನು ಅಂದರೆ ತನ್ನ ಮನೆಯವ್ರನ್ನ ಹಾಗೆ ಮಾಡಬೇಕು. ಪ್ರಯತ್ನ ಮಾಡಿ ಆಗದೆ ಹೋದರೆ ಸರಿ, ಪ್ರಯತ್ನನೇ ಮಾಡಿಲ್ಲ ಫಸ್ಟ್ ಇವರು. ಅವನಾಗಿ ನಾನೇನು ಮಾಡಲಿ ಅಂದರೆ ಈಗ 20 ವರ್ಷದಾಗ ಚೇಂಜ್ ಮಾಡೋಕ್ಕೆ ನಿಮ್ಮ ಕೆಲಸ ಅಲ್ಲ ಆಗುತ್ತೆ. ಈಗ ಅವ್ನು ದೊಡ್ಡವನಾಗ್ಬಿಟ್ಟಿದ್ರೆ ಈಗಾಗಲೇ. ನಿಮ್ಮ ಕೆಲಸ ಯಾವಾಗಿದು? ಪಾಠ ಮಾಡೋದು ಪರೀಕ್ಷೆ ಕಾಲಕ್ಕಲ್ಲ, ಯಾವಾಗ ಮಾಡಬೇಕು? ಕ್ಲಾಸ್ನಲ್ಲಿ ಮಾಡಬೇಕು. ಅಲ್ಲಿ ಕ್ಲಾಸ್ ತಗೊಂಡು ಶುರು ಮಾಡಿಬಿಟ್ರೆ ಟೂ ಲೇಟ್. ಅದು ನಮ್ಮಲ್ಲಿ ಎಜುಕೇಷನ್ ಇಲ್ಲ. ನಿಜವಾಗಿ ಹೇಗೆ ಮಕ್ಕಳನ್ನ ಬೆಳೆಸ್ಬೇಕು ಅದು ಆಲ್ಟ್. ಅದು ಇದೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ರಾಮಾಯಣ ಮಹಾಭಾರತ ಇರೋದೇ ಅದಕ್ಕೋಸ್ಕರ. ಧೃತರಾಷ್ಟ್ರನ ಯಾಕೆ ಬೈತಾರೆ? ದುರ್ಯೋಧನ ತಮಯೋಗ್ಯ ಅದೆಲ್ಲ ಕರೆಕ್ಟೇ, ಅವ್ರ ಕೈಲಿ ಮಾಡ್ತಾರೆ ಕರೆಕ್ಟ್. ಯಾಕೆ ಬೈತಾರೆ? ನಿನ್ನ ರೋಲ್ ನೀನು ಮಾಡಿಲ್ಲ ಅಷ್ಟೇ. ಈಗ ಎಲ್ಲ ಫೇಲ್ ಆಗೋ ಸ್ಟೂಡೆಂಟ್ಸೇ, ಮೇಷ್ಟ್ರು ಪಾಠ ಮಾಡಿಲ್ಲ, ಮೇಷ್ಟ್ರು ಸಸ್ಪೆಂಡ್ ಆಗ್ತಾರೆ. ಸಾರ್ ಮಾಡಿದ್ರು ಫೇಲ್ ಆಗ್ತಾರೆ. ಮಾಡು ನೀನು, ಅವ್ನು ಫೇಲ್ ಆಗಲಿ, ನಿನ್ನ ಕೆಲಸ ನೀನು ಮಾಡಬೇಕಿತ್ತು. ತಂದೆ ತಾಯಿ ಮಾಡೋ ಕೆಲಸ ನೀನು ಮಾಡಬೇಕು. ಇವತ್ತು ಮಕ್ಕಳಿಗೆ ಮಾಡೋದಿಲ್ಲ, ಮಿಸ್ಗೈಡ್ ಮಾಡ್ತೇವೆ ಅವ್ರು. ಯಾವುದೋ ಕೋರ್ಸ್ ನಾವೇ ಮಾಡ್ತೀವಿ. ನಮ್ಮ ಲೈಕಿಂಗ್ ಕೋರ್ಸ್, ಅವನ ಲೈಕಿಂಗ್ ಕೋರ್ಸ್ ಅಲ್ಲ ಅದು. ನಮ್ಮ ಲೈಕಿಂಗ್ ಆಗಿ ಆದರೆ ಏನು ಉಪಯೋಗ? ಈಗ ನಮ್ಮ ಲೈಕಿಂಗ್ ಶಾಸ್ತ್ರ, ಯಾಕೆಂದ್ರೆ ಇಟ್ಸ್ ಫಾರ್ ಆಲ್. ಇವತ್ತು ಊಟ ಮಾಡೋ ಏನಿದು? ಎಲ್ಲರೂ ಮಾಡೋ ಕೆಲಸ. ನೀವು ಸ್ವೀಟೇ ತಿನ್ನೋದು ನಮ್ಮ ಚಾಯ್ಸ್ ಆಗುತ್ತೆ, ಅದನ್ನು ಮಾಡಬಾರ್ದು.
ಸಮಾನ ಧರ್ಮಕ್ಕೆ ಯಾವಾಗ ನಮ್ಮದು ಅಧ್ಯಾತ್ಮ ಬಿಡಬೇಡ, ಇದನ್ನು ಹೇಳೋ ಹಕ್ಕು ನಮಗಿದೆ. ಇದನ್ನು ಲೌಕಿಕ ವಿದ್ಯೆಯಲ್ಲಿ ಆರಿಸಿಕೊಂಡು ಹೇಳೋ ಅವನಿಷ್ಟ. ನಾವು ಅದ್ರಲ್ಲಿ ಕಂಪೇಲ್ ಮಾಡ್ತೀವಿ, ಇದನ್ನು ಆಪ್ಷನ್ ಮಾಡಿಬಿಡ್ತೀವಿ. ಇದು ಕಂಪಲ್ಸರಿ. ಏನಾರ ಮಾಡಯ್ಯ, ಮೋಸ ಮಾಡಬೇಡ, ಯಾವ ವಿದ್ಯೆ ಬೇಕಾದರೂ ಓದು, ಒಳ್ಳೆ ಕೆಲಸ ಮಾಡು, ಇದನ್ನು ಹೇಳಿದ್ರೆ ಏನಾಗುತ್ತೆ ಅವನಿಗೆ? ದಟ್ ಈಸ್ ಫ್ರೀಡಮ್. ಇದು ಫ್ರೀಡಮ್ ಅಲ್ಲ. ಅರ್ಥ ಆಯ್ತು ನಿಮಗೆ? ಫ್ರೀಡಮ್ ಅಂದರೆ ಏನು? ಹೇಗೆ ಬೇಕಾದ್ರು ಅಂತ ಕ್ಲಾಸ್ ಆಗಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೆ ಕೂಡ ಕ್ಲಾಸಲ್ಲಿ ಹೇಳಿದ್ರೆ ಅದು ಗಲಾಟೆ ಮಾಡಬೇಡ ಆ ಥರ ಹೇಳಿದ್ರೆ ಹಾಗಾಗಿ ಎಲ್ಲಿ ಕೂತು ಏನಾರು ಮಾಡ್ಕೊಂಡು ಅವ್ರಿಗೆ ಕೇಳೋದಿಲ್ಲ, ವೇಸ್ಟ್ ಆಗಬೇಕಾದ್ರೆ. ಅದು ತಪ್ಪು ತಿಳ್ಕೊಂಡ್ಬಿಟ್ಟಿದೆ. ಸ್ವಾತಂತ್ರ್ಯ ಇದು ಸ್ವಾತಂತ್ರ್ಯ ಅಲ್ಲ. ನಾವು ಸ್ವೇಚ್ಛಾಚಾರಕ್ಕೆ ಎಂದೂ ಅವಕಾಶ ಕೊಡಬಾರ್ದು. ಸ್ವೇಚ್ಛಾಚಾರ ಅವಕಾಶ ಇಲ್ಲ. ಈಗ ಇದೇ ಕಾಲ ನಡೀತಾ ಇಲ್ಲ. ಒಬ್ಬ ಡಾಕ್ಟರ್ ಮೆಡಿಕಲ್ ಸ್ಟೂಡೆಂಟ್ ಕೂತ್ಕೊಂಡ ಗೆಟ್ ಔಟ್ ಅಂತ ಕಳಿಸ್ತಾರೆ. ಕೂತಿರು ಪರವಾಗಿಲ್ಲ ಬಂದರೆ ಈಗ ಡಿಸ್ಟರ್ಬಿಂಗ್ ಅಡ್ರೆಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನಾನು ಹೇಳಿದ್ದೀನಿ ತಿಳಿಯೋದಿಲ್ಲ, ನೀನು ಬೇಕು ಸುಮ್ಮನೆ ಕೊಡೋಕ್ಕಾಗೋದಿಲ್ಲ, ಏನಾರು ಮಳೆ ಮಾಡ್ತೀಯ ಆಗ ಅವರೇ ಆಗಬೇಕು. ಬೇರೆ ಕ್ಲಾಸ್ದವ್ರು ಬಂದರೂ ಜನರಲ್ಲಿ ಅಲೋ ಮಾಡಲ್ಲ, ವಿತ್ ಪರ್ಮಿಷನ್ ಮಾಡ್ತಾರೆ. ಅವ್ರಿಗೆ ಪರ್ಮಿಷನ್ನು ಕೊಡಲ್ಲ, ಯಾಕಂದ್ರೆ ವೇಸ್ಟ್ ಅದು. ನಾನು ಕೊಡೋದು ಏನೂ ಉಪಯೋಗ ಇಲ್ಲ ಅಂತೇಳಿ. ಈ ಒಂದು ವಿವೇಕ ತಂದೆ ತಾಯಿಗಳಿಲ್ಲವರ ಕಷ್ಟ. ಇವತ್ತು ಅವ್ರು ಏನು 99% ಕಾನ್ಸೆಪ್ಟೇ ಇಲ್ಲ. ಅಂದರೆ ಅದು ತಪ್ಪು. ಅವ್ರಿಗೆ ಯಾವುದೇ ಒಂದು ಇವ್ರ ಕರ್ತವ್ಯ. ಪ್ರಹ್ಲಾದ ಎಷ್ಟು ಹೇಳ್ತಾರೆ ನೋಡ್ರಿ. ನಿಜ ಪ್ರಹ್ಲಾದ ಗ್ರೇಟ್ನೆಸ್ ಇರೋದಲ್ಲಿ ಹುಡುಗರು ಕೂಡಿಸ್ಕೊಂಡು ಹೇಳಿ. ಯಾರವರು ಸ್ಲಮ್ ಸ್ಟೂಡೆಂಟ್ಸ್ ಇದ್ದಾಗೆ, ದಲಿತ ಬಾಲಕರು ಅವರೆಲ್ಲ. ದೈತ್ಯ ಬಾಲಕರು ಅಂದರೆ ಏನು ಪಾಪ, ಹೈಲಿ ಕಂಡೆಮ್ಡ್ ಸ್ಟೇಜಲ್ಲಿದ್ದರು. ಅವ್ರು ಕೂಡಿಸ್ಕೊಂಡು ಕೌಮಾರ ಆಚಾರ್ಯ ಪರಾಗ ಎಷ್ಟು ಇದನ್ನ ಮಾತಾಡ್ತಾನೆ. ಹೇಳಿದ್ದಕ್ಕೆ ಅವತ್ತೇ ದರ್ಶನ ಆಯಿತು ದೇವ್ರಿಗೆ. ಆಗ್ತೀರಿ ಮಧ್ಯಾಹ್ನ ಸಾಯಂಕಾಲ ದೇವ್ರು ಕಂಡುಬಿಟ್ಟು ಆಗ್ತಾರೆ. ಅದು ದೊಡ್ಡದು. ನಮ್ಮ ಸಾಧನೆ ಎರಡು ಭಾಗ. ನಾವು ಮಾಡೋದೆಷ್ಟು ಮುಖ್ಯನೋ ರಾಯರು ಹೇಳ್ತಾರಲ್ಲ, ವಿದ್ಯಾ ಸಂಬಂಧವಿ ದೇಹ ಸಂಬಂಧವಿ ಕಾರೈಶ್ಯೇಚ. ಸುಮ್ಮನೆ ಓದ್ತೇವೆ, ಯಾರಿಗೂ ಸುತ್ತಾಕಿದ್ದೆ ವೃಂದಾವನ ಪ್ರದಕ್ಷಿಣೆ ಮಾಡಿದ್ದೆ. ಅವರೊಂದು ಮಾತನ್ನು ಕೇಳಿದರೆ, ಇಲ್ಲಿ ಪರೀಕ್ಷೆ ನಡೀತಾ ಇದೆ, ಅಲ್ಲಿ ಪ್ರದಕ್ಷಿಣೆ ಮಾಡ್ತಾ ಕೂತಿದ್ದಾನೆ. ಮೊದಲು ಹೋಗಯ್ಯ ಬರಿ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ನೀವು ಮಾಡೋ ಕೆಲಸ ಮಾಡ್ತಾ ಇಲ್ಲ, ಪ್ರದಕ್ಷಿಣೆ ಹಾಕಿದ್ದೇನೆ. ಎಷ್ಟು ಅನ್ಯಾಯ ಅದು. ಅಂದರೆ ನಮ್ಮಲ್ಲೇ ತಪ್ಪಿರೋದು ನಿಜವಾಗ್ ಹೇಳಬೇಕಾದ್ರೆ. ಇವು ಥರ ಖುಷಿ ಟೈಮ್ ಪಾಸ್ ಟೈಪ್ ಲೆಕ್ಚರ್ ಆಗೋಗ್ಬಿಡ್ತಾವೆ ಅಷ್ಟೇ. ಟೈಮ್ ಪಾಸ್ ಲೆಕ್ಚರ್ಸ್ ಆಗಬಾರ್ದು. ಕ್ಲಾಸ್ ಲೆಕ್ಚರ್ ಟೈಮ್ ಪಾಸ್ ಮಾಡ್ತಾರೆ ಕ್ಲಾಸಲ್ಲಿ. ಎಷ್ಟು ಸೀರಿಯಸ್ನೆಸ್ ಇರ್ತವೆ ಕ್ಲಾಸ್ಗೆ. ಲೌಕಿಕ ವಿದ್ಯೆ ಅದು ಪಾಪ. ಅದು ಆಲ್ ಸೀರಿಯಸ್ನೆಸ್ ಪಾಠ ಮಾಡ್ತಾರೆ. ಒಳ್ಳೆ ಗುಡ್ ಟೀಚರ್ ಅನ್ಸ್ಕೊತಾರೆ. ತಂದೆ ತಾಯಿ ಟೀಚರ್ಸ್, ಮೊದಲೇ ಟೀಚರ್ಸೇ ತಂದೆ ತಾಯಿಗಳು. ಅಲ್ಲಿಂದನೇ ಎಜುಕೇಷನ್ ಶುರುವಾಗೋದು. ಅವ್ರು ಮಧ್ಯೆ ಒಳ್ಳೆ ದಾರಿ ಇರ್ತಂದ್ರೆ ತಲೆಯಲ್ಲಿ ಹೋಗೋದಿಲ್ಲ ಯಾವುದೂ ಕೂಡ. ಅವ್ನು ಹೇಳು, ನಮ್ಮ ಫೀಲ್ಡ್ ಅಲ್ಲ ಇದು, ಇದು ಮಾಡಬೇಕಾದ ಕೆಲಸ ನೀನು ಹೀಗೆ ಇಲ್ಲ, ಇಂಜಿನಿಯರ್ ಮಾಡು, ಏನು ತೊಂದರೆ, ಶಾಸ್ತ್ರನ ಓದಿ ಮಾಡಾಗಿ ಜೊತೆಗೆ ಇನ್ನೊಂದು ಗಂಟೆ ಓದು. ಅವ್ನು ನಿಲ್ಲಿಸ್ಬೇಕಾಗಿಲ್ಲ. ಒಳ್ಳೆ ಯಾವುದೋ ಸಂಸ್ಕಾರ ಇದೆ ಮಾಡ್ತಾನೆ, ತಪ್ಪಲ್ಲ. ಬಟ್ ಇದನ್ನು ಮಾಡ್ಕೊಂಡು ಮಾಡು ಅಂತ ಹೇಳಿದರೆ ಅವ್ನು ನಾಳೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಕೆಲಸ ಆಯಿತು. ನೋಡ್ತಲಕ್ಕೆ ಅವನು ಎರಡು ಬಂದುಬಿಟ್ಟಿರುತ್ತೆ ಆಗಲೇ. ಉಳಿದವ್ರು ಮಾಡ್ಯಾಕ್ಬಿಡ್ತಾನೆ. ಅವ್ನು ಬಿಡಿಸ್ಬಿಡ್ತಾನೆ, ಓದಬೇಡ ಸಂಧ್ಯಾನೂ ಮಾಡಬೇಡ, ಟೈಮ್ ವೇಸ್ಟ್ ಆಗುತ್ತೆ ರೀ, ರಿಟೈರ್ ಆದ್ಮೇಲೆ ಮಾಡು. ರಿಟೈರ್ಮೆಂಟ್ ಅವನು ಬದುಕಿರ್ತಾನೆ, ಇವನು ಬದುಕಿರ್ತಾನೆ. ತಪ್ಪತ್ತು. ಈ ಮಾಡೀಗ ಸ್ವಲ್ಪ ಕಡಿಮೆ ಮಾಡು, 10 ಮಾಡು ಸಾಕು. ಅವ್ರಿಗೆ ಅರ್ಥ ಆಗುತ್ತೆ, ಇದು ಹೈಲಿ ಪ್ರಾಕ್ಟಿಕಬಲ್ ಅಂತ ಹೇಳ್ತಾರೆ. ಇನ್ಪ್ರಾಕ್ಟಿಕಬಲ್ ಹೇಳಬಾರ್ದು. ಅವರನ್ನೇ ಮಾಡ್ಬೇಕು ನೀನು, ಅವ ಸಾಧ್ಯ ಇಲ್ಲ. ಅವ್ರಿಗೆ ಅಜ್ಜಪ್ಪ ಮಾಡ್ಕೊಂಡು ಸ್ಕೂಲ್ಗೆ ಯಾವಾಗ ಹೋಗ್ತಾನೆ, ಕಾಲೇಜ್ ಯಾವಾಗ ಹೋಗ್ತಾನೆ, ಸಾಧ್ಯ ಇಲ್ಲ. ಈಗಿನ ಕಾಲಕ್ಕೆ ಆದರೆ 10 ಮಾಡು, ನೀವು ಬಿಡಿಸ್ಕೊ. ಸಮಯ ಬಂದಾಗ 100 ಮಾಡು. ಅಲ್ಲಿ ಕನ್ಸೆಷನ್ ಕೊಡ್ಬೋದು. ಬಿಲ್ಡಕ್ಕೆ ಕನ್ಸೆಷನ್ ಕೊಡ್ಲಿಕ್ಕೆ ಬರಲ್ಲ. ಏನು ಮಾಡ್ಬೋದು? ಮಾಡೋದ್ರಲ್ಲಿ ನೀವು ಅಡ್ಜಸ್ಟ್ ಮಾಡ್ಲಿಕ್ಕೆ ಬರುತ್ತೆ. ಮಾಡೋದ್ರಲ್ಲಿ ಇದನ್ನೆಲ್ಲ ಮಾಡಿದ್ರೆ ಹುಚ್ಚುತನ ಅಂತ ಕರೀತಾರೆ. ಅದಕ್ಕೆ ನೀವು ಇಷ್ಟೊತ್ತು ಹೇಳಿದ್ದು, ಇಷ್ಟೊತ್ತು ಹೇಳಿದ್ರೆ ನಾವೆಲ್ಲ ದೇವ್ರ ಸಾಧನೆಯಿಂದ ಹಾಗೆ ಮಾಡಿಸೋದು, ಬೇಗ ಮಾಡಿಸೋದು. ಗೊತ್ತಾಯ್ತಾ? ಬೇಗ ಕ್ಲಿಯರ್ ಆಗಬೇಕದು. ತದ್ವಾಕ್ಯಾತ್ ಕೈಕೇಯಿ ಸಾ, ಅವನೇನು ಮಾಡಿದ ಬುದ್ಧಿವಂತಿಕೆ ಏನು ಮಾಡಿಲ್ದು ಅಂದರೆ, ಸಾ ಇತ್ಯುಕ್ತ ಅಂಥರ ಆಸೀತ್. ಈಗ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಹೇಳಿ ಮಂಥರೆ ಆದ್ಲು. ನಮಗಿದು ಯಾತಕ್ಕೆ ಭಾಳ ಮುಖ್ಯ, ಡೀಟೇಲ್ಸ್ ಎಷ್ಟು ಡೀಟೇಲ್ ಯಾತಕ್ಕೆ ಉಪಯೋಗ ಆಗುತ್ತೆ ಅಂದರೆ, ಲೈಫಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ. ತಿಳ್ಕೊಂಡಷ್ಟು ನಾವು ಒಳ್ಳೆ ದಾರಿಲಕ್ಕೆ ಅನುಕೂಲ ಆಗುತ್ತೆ. ತದನು ಕೃತವತ್ತೇವ ಚೈತತ್ ಕೃತರ್ಮ. ಆ ಕೆಲಸ ಮಾಡೇ ಬಿಟ್ಲು ಅಂತ ಹೇಳಿದ್ರು. ಕುಕರ್ಮ ಕೆಟ್ಟ ಕೆಲಸ ಏನು ಮಾಡಿಲ್ಲ ಅವಳು, ಮಾಡೇ ಬಿಟ್ಲು. ಕೃತವತ್ತೇವ ಮಾಡೇ ಬಿಟ್ಲು. ಇಷ್ಟ ಆಯ್ತು. ತದ್ವಾಕ್ಯಾತ್ ಕೈಕೇಯಿ ಸಾ ಪತಿಗವರಬಲಾದಾಜಹಾರೈವ ರಾಜ್ಯಂ ರಾಮಸ್ತದ್ಗೌರವೇಣ ತ್ರಿದಶ ಮುನಿಕೃತೆ ಅರಣ್ಯಮೇವಾವಿವೇಶ. ಸೀತಾಯುಕ್ತೋ ಅನುಜೇನ ಪ್ರತಿದಿನಂ ವಿವೃದ್ಧೋರು ಭಕ್ತ್ಯಾ ಸಮೇತಃ ಸಂಸ್ಥಾಪ್ಯಾಶೇಷ ಜಂತೂನ್ ಸ್ವವಿರಹಜ ಶುಚ ತ್ಯಕ್ತ ಸರ್ವೇಷಣಾರ್ಥಾನ್. ತದ್ವಾಕ್ಯಾತ್ ಕೈಕೇಯಿ ಸಾ ಪತಿಗವರಬಲಾತ್ ಆಜಹಾರ ಏವ ರಾಜ್ಯಂ ರಾಮಃ ತದ್ಗೌರವೇಣ ತ್ರಿದಶ ಮುನಿಕೃತೆ ಅರಣ್ಯಂ ಏವ ಆವಿವೇಶ. ಸೀತಾಯುಕ್ತಃ ಅನುಜೇನ ಪ್ರತಿದಿನ ಸುವಿವೃದ್ಧ ಉರುಭಕ್ತ್ಯ ಸಮೇತಃ ಸಂಸ್ಥಾಪ್ಯ ಅಶೇಷ ಜಂತೂನ್ ಸ್ವವಿರಹಜ ಶುಚ ತ್ಯಕ್ತ ಸರ್ವೇಷಣಾರ್ಥ. ತದ್ವಾಕ್ಯಾತ್ ಕೈಕೇಯಿ ಸಾ,
ಆ ಇಲ್ಲಿ ಬಂದೆ ಮಂಥರಿ ಏನು ಮಾಡಿಲ್ಲ ಈಗ ಕರ್ಮ ಹೇಗೆ ಮಾಡಿಲ್ಲ ಕೆಟ್ಟ ಕೆಲಸ ನಾನು ದಾಸಿಯಾಗಿ ಹೇಗೆ ಮಾಡ್ತಾಳೆ ಅಂದರೆ ತದ್ವಾಕ್ಯಾತ್ ಕೈಕೈಸಾ ಕೈ ಅವನು ಮಾತನ್ನು ಕೇಳಿ ಕೆಟ್ಟಿ ದುಸ್ಸಂಗ ದುಶ್ಶಾಸ್ತ್ರಮಭ್ಯಸೆ ನಿತ್ಯಂ ದುಶ್ಶಾಸ್ತ್ರ ಅಂತೂ ಪರಿತ್ಯಜೆ ದುಶ್ಶಾಸ್ತ್ರಾಭ್ಯಾಸವನ್ನು ಮಾಡಬೇಕು ಅದು ತಪ್ಪು ಅಂತ ತಿಳ್ಕೊಂಡು ಬಿಡಲಿಕ್ಕೆ ಸಚ್ಚಾಸ್ತ್ರಾಭ್ಯಾಸ ಮಾಡಬೇಕು ಸರಿ ಅಂತ ತಿಳ್ಕೊಂಡು ನಡೀಲಿಕ್ಕೆ ಅದಕ್ಕೋಸ್ಕರನೇ ಇವರು ದುಶ್ಶಾಸ್ತ್ರದ ಕಾಂಟ್ಯಾಕ್ಟ್ ಬಂದಾಗ ಆಯ್ತು ಮಕ್ಕಳಿಗೆ ಕೆಡೋದು ಅದಕ್ಕೆ ಯಾವುದೋ ಕೂಲಿ ಸೇರಿಸ್ತಾರೆ ಇವ್ನು ಬಯಸಿ ಕಳಿಸ್ತಾನೆ ಇರೋರೆಲ್ಲ ಬೇರೆಯವರು ಅವರು ಅದು ಸಂಸ್ಕಾರ ಬಂದೋಯ್ತು ಇವನಿಗೆ ಐ ಡೋಂಟ್ ಬಿಲೀವ್ ಇನ್ ಗಾಡ್ ಶುರು ಮಾಡಿ ಬೋಧಿದ್ದು ಸುಳ್ಳು ದೇವ್ರು ಬಂದ್ಬೇಕು ಅನ್ಕೊಂಡದ್ದು ಹೆಚ್ಚೆ ಈಸ್ ಗಾಡ್ ನಮ್ಮ ಗಾಡ್ ಅಲ್ಲ ಇದು ಇವತ್ತಿನ ಲೌಕಿಕ ವಿದ್ಯೆಗಳಲ್ಲಿ ಗಾಡ್ ಪ್ರಸ್ತಾಪ ಬರೋದೇ ಇಲ್ಲ ಯಾರೋ ಒಬ್ಬರು ಮೇಷ್ಟ್ರು ಪಾಠ ಇರಲ್ವೆಂಟಾಗಿ ಮಾತಾಡ್ತಾನೆ ಭೀಮನ್ ಎಷ್ಟು ಜನ ಬರ್ತಾನೆ ಭೀಮನ್ ಬಾಯಿ ಬಂದ ಬೈದ್ಬಿಟ್ರೆ ಮೇಷ್ಟ್ರು ಇವತ್ತು ಅಂತೇಳಿ ಅವನ್ನೆಲ್ಲ ಓದಿದ್ದಾನೆ ಹೇಳಿದ ಅದು ಅವ್ನ ಸಿಲೆಬಸ್ಸಲ್ಲಿ ಯಾಕೆ ಹೇಳ್ಬೇಕಾದ್ರೆ ಅವನು ಒಳ್ಳೇದನ್ನು ಹೇಳಿದ್ರೆ ತಪ್ಪಲ್ಲ ಕೆಟ್ಟದನ್ನು ಬುದ್ಧಿ ಕಡಿಸ ಯಾಕೆ ಹೇಳ್ಬೇಕಂತ ಕಂಟ್ರೋಲ್ ಇಲ್ಲ ಇವ್ರು ಹೇಳಿಲ್ಲ ಅವ್ನು ಹೇಳಿದ ಮಲೆ ಪುಣ್ಯ ಹೇಳಿದ ಬೈತಾರೆ ತಪ್ಪು ಅಂತೇಳಿ ಇವ್ರು ಹೇಳಲೇ ಇಲ್ಲ ಅದೇ ತಲೆಯಲ್ಲಿ ಕೂತೆ ಅವ್ನಿಗೆ ಹಾಗೇನೆ ತಲೆಯಲ್ಲಿ ಕೂತು ಕೆಟ್ಟ ಅದು ನಾವು ಹೇಳದೆ ಹೋದರೆ ತುಂಬ ಹೇಳಿ ಕೇಳಿದವ್ರು ಹಣೆ ಬರ ಸರಿಯಾಗಿ ಹೇಳಿದರೆ ಖಂಡಿತ ಕೆಲಸ ಆಗುತ್ತೆ ಹಿಂದೆ ಹೇಳಿದ್ದೆ ನಾನು ದುರ್ಗದಲ್ಲಿದ್ದಾಗ ಒಂದು ಪ್ರಸಂಗ ಬಂದಿತ್ತು ಒಂದು ಎಲ್ಲೋ ಉಪನ್ಯಾಸ ಯಾವುದೋ ಉಪನ್ಯಾಸ ಇತ್ತು ಅವರು ದೊಡ್ಡ ಇದರಲ್ಲಿದ್ದವರು ಒಂದು ಲಿಮಿಟೆಡ್ ಆಡಿಯನ್ಸಿಗೆ ಒಂದು ಸಣ್ಣ ಒಂದು 20-30 ಜನಕ್ಕೆ ಮಾತ್ರ ಅಲ್ಲಿ ನನ್ನ ಕರೆದಿದ್ರು ಹೋಗಿದ್ದೆ ಮಾತಾಡಿದವ್ನು ಭೀಮನ್ ಬೈದ ಬಾಯಿ ಬಂದಷ್ಟು ಬೈದು ಮಾತಾಡ್ದೆ ಬರೀ ಹೇಳಿದೆ ಎಲ್ಲ ತಪ್ಪು ಹೇಳ್ತಿದ್ದೀರಿ ನೀವು ಭೀಮನ ವಿಷಯ ಹಾಗಿಲ್ಲ ಗೊತ್ತಾಯ್ತಾ ಎಲ್ಲಿಂದ ಹೇಳ್ತಿದ್ದೀರಿ ನೀವೀಗ ಯಾರೋ ಅದು ಬರ್ತಲ್ಲ ಮೂಲ ಬರ್ತಲ್ಲ ಹಾಗಿದೆ ತೋರಿಸಿ ಹಾಗೆಲ್ಲ ಹೇಳಬಾರ್ದು ಮಿಸ್ಗೈಡ್ ಆಗುತ್ತೆ ಅಂತೇಳಿ ಒಂದು 10 ನಿಮಿಷ ಭೀಮನ ಬಗ್ಗೆಲ್ಲ ಹೇಳಿ ಇದೆಲ್ಲ ಮಾಡಿದ ಮೇಲೆ ಮಾತಾಡಲಿ ಸುಮ್ಮನೆ ಇದ್ಬಿಟ್ಟ ಸ್ವಲ್ಪ ದಿವಸ ಆಯಿತು ಇನ್ನೊಂದು ಕಡೆ ಲೆಕ್ಚರ್ ಇರ್ತಾತು ಅದೇ ಊರಲ್ಲಿ ದೊಡ್ಡ ಫೀಲ್ಡ್ ಅದು ಸಾರ್ವಜನಿಕ ವೇದಿಕೆ ಅಲ್ಲಿ ನೂರಾರು ಜನ ಸೇರಿಬಿಟ್ಟಿದ್ದ ಅಲ್ಲಿ ಲೆಕ್ಚರ್ ಇತ್ತು ಅದೇ ವಿಷಯನೇ ಮತ್ತೆ ನಾನು ಹೋದೆ ಮತ್ತೆ ಅವತ್ತು ದಿವಸ ಏನು ಮಾಡ್ತಾರೆ ನೋಡ ಅಂತ ನಿಮಗೆ ಆಶ್ಚರ್ಯ ಫಸ್ಟ್ ಕ್ಲಾಸ ಮಾತಾಡ್ತಿದ್ದಾರೆ ಭೀಮಾ ಇಸ್ ದಿ ಹೀರೋ ಆಫ್ ಮಹಾಭಾರತ ಅಂತೇಳಿ ಗೊತ್ತಾಯ್ತಾ ಅರ್ಥ ಆಯ್ತಾ ಏನು ಹೇಳಿದ್ದೆ ಅದೆಲ್ಲ ಹೇಳ್ಬಿಟ್ಟೆ ರೆಡಿ ಅಂತೇಳಿ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ ಅಲ್ಲಿ ಸುಮ್ಮನೆ ಕೂತಿದ್ರೆ ಏನಾಗ್ತಿತ್ತು ಈಗ ಆಗ ಇಷ್ಟು ಸಾರ್ವಜನಿಕ ಬಿಡ್ತಿತ್ತ ಕಮ್ಯುನಿಕೇಷನ್ ಹೇಳಿತಾ ಇದನ್ನು ನಾವು ಪ್ರಯತ್ನ ನಾವು ಅನ್ಕೊಂಡ್ಬಿಟ್ಟೆ ಇವತ್ತು ನೀವು ನ್ಯಾಯಾಮೃತ ಸುಧಾ ಅನ್ಕೊಂಡ್ಬಿಟ್ಟು ಲೌಕಿಕ ವಿಷಯ ಬಿಟ್ಟು ಹೋಗ್ಬಿಟ್ಟಿದೆ ರಾಮಾಯಣ ಯಾರು ಕೂಡ ಅವರ ಶಂಕರ ಭಾಷ್ಯನೋ ರಾಮಾನುಜ ಭಾಷ್ಯ ಮಧ್ವ ಭಾಷೆ ಓದಿರಲ್ಲ 3 ಜನರು ಓದಿರೋದು ಅವ್ರು ಓದೋದೆಲ್ಲ ರಾಮಾಯಣ ಮಹಾಭಾರತನೇ ಓದಿರೋದು ಅದರಲ್ಲಿ ಸರಿಯಾದ ತಿಳುವಳಿಕೆ ಬಂತು ಅಂದರೆ ಪಾರಾಯ ಬಿಡ್ತಾರೆ ಅದರಲ್ಲಿ ತಪ್ಪು ತಿಳುವಳಿಕೆ ಬಂದು ಇಲ್ಲಿ ಹೇಳ್ತಾ ಇದ್ರೆ ಉಪಯೋಗ ಆಗಲ್ಲ ಇದು ಹೇಳಬಾರ್ದು ಅಂತ ಹೇಳ್ತಾ ಇಲ್ಲ ಈ ಆಡಿಯನ್ಸ್ ಬೇರೆ ಇದ್ದಾರೆ ಎಲ್ಲರೂ ಶ್ರೋತಗಳಿರ್ತಾನೆ ಇವತ್ತು ಒಬ್ಬರು ಕಾನ್ಸಂಟ್ರೇಟ್ ಮಾಡಿದರೆ PG ಕ್ಲಾಸ್ ಇದೆಯಪ್ಪ ನೀವು ಯೂನಿವರ್ಸಿಟಿಯಲ್ಲಿ ಬೇರೆ ಊರಲ್ಲಿ ಪ್ರೈವೇಟ್ ಸ್ಕೂಲೇ ಇಲ್ಲ ಮುಂದೆ ಗತಿ ಏನೀಗ PG ಕ್ಲಾಸಿಗೆ ಬರ್ಬೇಕಾದ್ರೆ ಏನೇ ಆಗಿರ್ಬೇಕು ಫಸ್ಟಲ್ಲಿ ಪ್ರೈವೇರಿಯಿಂದ ಇದ್ದರೆ ಮಾತ್ರ ಬರುತ್ತಾನೆ ಇವತ್ತು ಹಾಗೆ ಒಂದು 25 ಜನ ಇದ್ದಾರೆ ಪ್ರೈವೇಟ್ ಸ್ಕೂಲಿಗೆ 20 ಜನ ನೀವು ಬರ್ತದೆ ಉಳಿದವ್ರು ಗತಿ ಏನಾಗಬೇಕಾಗಿತ್ತು ಆ ಥರ ಅಲ್ಲಿ ನಮ್ಗೆ ತಪ್ಪಾಗ್ಬಿಟ್ಟಿದೆ ತಪ್ಪಾಗ್ಬಿಟ್ಟು ಉಪನ್ಯಾಸ ಹೆಸರು ಉಪನ್ಯಾಸಗಳು ಅಷ್ಟೇ ಅವ್ರಿಗೆ ಯಾರೋ ಹೊರಬಿಡಿ ಅವ್ರು ಹೊಗಳೋದು ಇವ್ರು ಹೊಗಳೋದು ಮಾಡಿಬಿಟ್ಟು ಹೋಗ್ಬಿಡ್ತಾರೆ ದೇವ್ರು ಹೊಗಳೋದು ಇಲ್ಲೇ ಇಲ್ಲ ಅದರಲ್ಲಿ ಏನಾಗುತ್ತೆ ಅಲ್ಲಿಗೆ ಎಲ್ಲ ಕೆಟ್ಟ ಹಾಡಾಗೋಗ್ಬೇಕು ವೆರಿ ಇಂಪಾರ್ಟೆಂಟ್ ಅಂತ ಇಟ್ ಈಸ್ ಎ ಗೋಲ್ಡನ್ ಆಪರ್ಚುನಿಟಿ ಸಭೆ ಸಮಾರಂಭ ಅಂದರೆ ಏನದು ಬರೀ ವಿಷಯಾಂತರ ಏನೋ ಮಾಡ್ತಾರೆ ಅಸಂಬದ್ಧ ವಿಚಾರಗಳು ಇರುತ್ತೆ ಅದ್ರ ಮಧ್ವನೋಗಿ ಅದ್ವೈತರ ಹೆಸರೇ ಇರೋದಿಲ್ಲ ಗೊತ್ತಾಯ್ತಾ ನಾನು ಸಾಕ್ಷಾತ್ ನೋಡಿದ್ದೀನಿ ನಾನು ರಾಘವೇಂದ್ರ ಹೆಸರೇ ಬರೋದಿಲ್ಲ ಹಾಗಿರಬಾರ್ದು ಅದು ತಪ್ಪಾಗುತ್ತೆ ಒಳ್ಳೆ ಜನ ಬರೋದು ಯಾತಕ್ಕೆ ಬರ್ತಾರೆ ಪಾಪ ತಿಳ್ಕೊಳ್ಳೋಕೆ ಬರ್ತಾರೆ ಎಷ್ಟೋ ಜನ ಹಾಗಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ಜನ ಹೇಳ್ತಿರ್ತಾರೆ ಇವರೆಲ್ಲ ಬ್ರಾಹ್ಮಣರೆಲ್ಲ ಏನೂ ಅಲ್ಲ ಎಲ್ಲೋ ಉಪನ್ಯಾಸಕ್ಕೆ ಬಂದಿದ್ದಂತ ಸರ್ ಅವ್ನು ಯಾಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಂದು ಅದು ಎಲ್ಲೋ ಉಪನ್ಯಾಸಕ್ಕೆ ಬಂದವನು ಅದು ಕೇಳೋ ಉಪಯೋಗ ಆಗಿದೆ ಅವನಿಗೆ ಅದರಿಂದ ಗೊತ್ತಾಯ್ತಾ ನಾವು ನಿಮ್ಗೆ ಗೊತ್ತಾಗಲಿ ಯಾರು ಕೇಳ್ತಾರೆ ನಮಗೆ ಐಡಿಯಾ ಇರೋದಿಲ್ಲ ನಾವು ಹೇಳ್ಬೇಕಾದ್ರೆ ಉದ್ದೇಶ ನಮ್ದು ಏನಾಗಿರ್ಬೇಕೀಗ ಸರಿಯಾದ ಹೇಳ್ಬೇಕು ಅದು ನಮ್ಮ ಜವಾಬ್ದಾರಿ ಅದು ಕೇಳೋದು ಬಿಡೋದು ಅವರ ದೇವ ಸಂಕಲ್ಪ ಅವ್ರ ಅನುಗ್ರಹ ಅವ್ರ ಸ್ವರೂಪ ನಾವೇ ಹೇಗೂ ಓದಲ್ಲ ಅಂತ ಬಿಟ್ಬಿಟ್ಟು ಇನ್ನೂ ಹಾಳಾಗ್ತಾನೋ ಹಾಗೆ ಮಾಡಬಾರ್ದು ಜನಗಳಿಗೆ ಅದು ತುಂಬ ಅನ್ಯಾಯ ಆಗ್ತಿದೆ ಇಂಥ ಒಳ್ಳೊಳ್ಳೆ ಗ್ರಂಥಗಳು ಎಲ್ಲಿ ರೀಚ್ ಆಗಿದೆ ಜನಗಳಿಗೆ ಒಂದೊಂದು ಶ್ಲೋಕಕ್ಕೆ ಡಿಸ್ಕಷನ್ ಮಾಡಕ್ಕೆ ಕೊಡ್ತೀರಲ್ಲ ಮತ್ತು ಹಾಗೆ ಎಷ್ಟು ಮಾಡ್ಬೋದು ಅಂತ ಆಯ್ತಲ್ಲ ಈ ಗ್ರಂಥದಲ್ಲಿ ಇದೆಲ್ಲ ಸೆಮಿನಾರ್ ಮಾಡ್ಬೋದಲ್ಲ ಮಾಡೋದಿಲ್ಲ ಇದರಲ್ಲಿ ಏನಿದೆ ಅಂತ ಇದರಲ್ಲಿ ಏನಿದೆ ಅಂತ ಈ ಕೆಟ್ಟ ಬಾನಿ ತಲೆ ಕೂತ್ಬಿಟ್ಟಿದೆ ಈಗಾಗಲೇ ತದ್ವಾಕ್ಯಾತ್ ಕೈಕೈಸ ಪತಿಗ ವರಬಲಾತ್ ನೋಡಿ ಒಂದು ಲಿಂಕ್ ಹಾಕಿ ಕೊಡ್ತಾರೆ ನೋಡಿ ಆಚಾರ ಮಂಥರೆ ಬಂದ್ಲೀಗ ಅವಳು ದಶರಥಿದ್ದು ಮಾತಾಡೋಕ್ಕಾಗುತ್ತೆ ಸ್ಟಾಪ್ ಅಂತೇಳಿ ಸಾಧ್ಯ ಇಲ್ಲ ಏನು ಮಾಡಿಲ್ಲ ಅವಳೀಗ ಕೈ ಎತ್ತರು ಅದು ಹೇಗೆ ಜನಗಳ ತಂತ್ರ ಹೇಗಿರುತ್ತೆ ನೋಡಿ ಕೈ ಅವಳಿಗೆ ಯಾರು ಯಜಮಾನಿ ಅವಳು ತಲೆ ಕೆಡಿಸಿಲ್ಲ ನಿಧಾನವಾಗಿ ಆ್ಯಕ್ಚುಲಿ ಸುದ್ದಿ ಕೇಳಿದ ತಕ್ಷಣ ರಾಮಾಯಣ ಫಸ್ಟ್ ಕ್ಲಾಸಾಗಿ ಹೇಳ್ತಾರೆ ಅವಳು ಇದ್ದಕ್ಕಿದ್ದಾಗ ಮೇಲೆ ಹತ್ತಿದ್ಲು ಮಂಥರೆ ನೋಡ್ತಾಳೆ ಅಯೋಧ್ಯೆ ಸಿಕ್ಕಾಬಟ್ಟಿ ಅಲಂಕಾರ ಅವಳಿಗೆ ಆಶ್ಚರ್ಯ ಆಗೋಯ್ತು ಯಾರೋ ಹೋಗಿ ಕೇಳ್ತಾ ಏನಿದು ಇಷ್ಟೆಲ್ಲ ವೈಭವ ಅಂತ ಕೇಳ್ತಾ ಅವಳು ಹೇಳಿಲ್ಲ ನೆಕ್ಸ್ಟ್ ದಿವಸ ನಾನು ಬಂದು
ಈ ಅಯೋಧ್ಯೆಗೆ ಬಂದು ಇಷ್ಟು ವರ್ಷ ಆಗೋಗಿದೆ, ಇಷ್ಟು ವೈಭವ ಕಂಡಿದ್ದಿಲ್ಲ ಅಂತ ಹೇಳ್ತಾಳೆ. ಏನಿವತ್ತು ಅಂತ ಕೇಳ್ತಾಳೆ. ನಿಂಗೆ ಗೊತ್ತಿಲ್ಲ ರಾಮನಿ ಪಟ್ಟಾಭಿಷೇಕ, ಬೆಳಗಾದ ರಾಮನಿ ಪಟ್ಟಾಭಿಷೇಕ, ಹಿಂದಿನ ಪ್ರಿಪ್ರೇಷನ್ ಇದೆಲ್ಲ. ಅವಳು ಎಷ್ಟು ದುಃಖ ಆಯಿತು ಅಂದರೆ ಸರ ಕೆಳಗಿಡದ್ಲಂತೆ. ಕೈ ಆರಾಮ ಮಲಗಿ ತರಾಡಿ, ಬೇರೆ ಕೆಲಸ ಇರೋದಿಲ್ಲ ಅವರಿಗೆಲ್ಲ. ಆರಾಮ ಮಲಗಿದ್ಲು, ವಿಶ್ರಾಂತಿ ತೊಗೊಂಡ್ಲು. ಅವ್ರನ್ನ ಒಳಗೆ ಯೋಚನೆ ಮಾಡೋಕ್ಕೆ ಅವಕಾಶ ಇರುತ್ತೆ, ಹೊರಗಿನ ಕೆಲಸಗಳಿರಲ್ಲ. ಬಂದು ನೋಡಿಲ್ಲ. ನಿಂಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಮೂರ್ಖಳು ನೀನು. ಸಲಿಗೆ ಇತ್ತಲ್ಲ ಯಜಮಾನ್ಲು ಅಂತ, ಮೂರ್ಖಳು ನೀನು, ಬುದ್ಧಿ ನಿಮಗೆ ಗೊತ್ತಾಗಲ್ಲ ಅಂತಾರಲ್ಲ ಆ ಟೈಪು. ಏನು ಬುದ್ಧಿ ಇದೆ ನಿನಗೆ, ಜಗತ್ತು ಹಾಳಾಗಿ ಹೋಗ್ತಾ ಇದೆ, ಬಿದ್ಕೊಂಡಿದೆಯಲ್ಲ ಹೇಳು ಅಂತ ಹೇಳ್ತಾಳೆ. ಅದು ಹೇಳೋದಿಲ್ಲ, ಬರ್ಕೊಂಡಿಗೆ ಏನಾಯಿತು ಅಂತ ಕೇಳ್ತಾಳೆ. ಏನೇನು ಆಗೋಗ್ಬಿಟ್ಟಿಗೆ ಗೊತ್ತೇ ಇಲ್ಲ, ಏನು ಆಗೋದಿಲ್ಲ, ಯೋಚನೆ ಮಾಡಬೇಡ, ದಶರಥ ರಾಜ ಇದ್ದಾನೆ ಅಂತ, ಕೆಟ್ಟದಾಗೋದಿಲ್ಲ ಬಿಡು ಅಂತ ಹೇಳ್ತಾ. ಅದು ಎಷ್ಟು ನಂಬಿಕೆ ಇರ್ತಾಳಿಪ್ಪ, ಒಳ್ಳೆತನ ಆಯಿತು. ನಿನಗೆ ಗೊತ್ತಿಲ್ಲ ಬೆಳಗಾದ ರಾಮನಿ ಪಟ್ಟಾಭಿಷೇಕ ಅಂತ ಆಗ ಹೇಳ್ತಾಳೆ. ಏನೋ ರಾಮನಿ ಪಟ್ಟಾಭಿಷೇಕನೇ ಬೆಳಿಗ್ಗೆ, ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ದಿ, ತಗೋ ಅಂತ ಹೇಳಿ ಕಿಂಚಿದ ಆಭರಣ ಅಂತದು ಪ್ರೆಸೆಂಟ್ ಮಾಡ್ತಾಳೆ. ಆಭರಣ ತಗೋ ಇದನ್ನು, ಒಳ್ಳೆ ಹ್ಯಾಪಿನೆಸ್ ಹೇಳಿದೆ ಅಂತ ಹೇಳ್ತಾಳೆ. ಅದು ಕೈಗೆ ಎಷ್ಟು ಒಳ್ಳೆ ಒಳ್ಳೆಬೋದು ಸಾಕ್ಷಿ. ಆಗ ಅವಳು ಬುದ್ಧಿ ಕೆಡಿಸ್ತಾಳೆ. ನಿನ್ಗೆ ಅರ್ಥ ಆಗಿಲ್ಲ, ಹೇಳಿದ್ದು ಭರತನೇ ಪಟ್ಟಾಭಿಷೇಕ ಅಂತಲ್ಲ, ರಾಮನಿಗೆ ಅಂತ ಹೇಳಿದ್ದು. ಹೌದಾ, ನಾನು ಅದೇ ಸಂತೋಷಪಟ್ಟಿದ್ದು ನಾನು ಅಂತ ಹೇಳ್ತಾಳೆ. ರಾಮೇವ ಭರತೇವಾಹಂ ವಿಶೇಷಂ ಲೋಪಲಕ್ಷಯೇ. ನಾನು ಭರತ ಹೇಗೋ ರಾಮ ಹಾಗೇನೆ, ಎಷ್ಟು ವೈಡಿದೆ ಹೇಳು ಪಾಪ. ಆಗ ಇವಳಿಗೆ ಹೇಗೆ ಬುದ್ಧಿ ಕೆಲಸ ಗೊತ್ತಾಗೋದಿಲ್ಲ. ರಾಮ ಭಾರಿ ಒಳ್ಳೆಯವನು, ಭರತ ನೋಡಿದಾಗ ನೋಡ್ತಾನೆ ಜನಗಳ, ನನ್ನನ್ನು ಹಾಗೆ ನೋಡ್ತಾನೆ. ಯೋಚನೆ ಮಾಡಿ ಏನು ಮಾಡೋಕೆ ತಲೆ ಕೆಟ್ಟೋಯ್ತು ಅವಳಿಗೆ. ಆಗ ಉಪಾಯ ಮಾಡಿಲ್ಲ. ಏನು ಉಪಾಯ ಮಾಡಿಲ್ಲ, ರಾಮನ ಬಗ್ಗೆ ನಾನು ಹೇಳೋದಿಲ್ಲ ಅಂತ ಹೇಳಿಲ್ಲ. ರಾಮನಲ್ಲಿ ದೋಷ ಹೇಳೋಕ್ಕೆ ಅವಳಿಗೂ ದೋಷ ಸಿಗಲಿಲ್ಲ, ರಾಮನ ಬಗ್ಗೆ ಸಿಗಲೇ ಇಲ್ಲ. ಅವನಿಗೆ ಏನು ಮಾಡಿದ್ದು, ಇವತ್ತಿನ ರಾಮನ ಬಗ್ಗೆ ಹೇಳ್ತಾರೆ ವಿಚಾರ, ಮಂಥರಿಗಿಂತ ಒಪ್ಲಿಸ್ ಅವರು. ರಾಮನ ಬಗ್ಗೆ ದೋಷ ಹೇಳೋಕ್ಕೆ ಮಂಥರಿಗಾಗಲಿಲ್ಲ, ಈ ಜನಕ್ಕೆ ಆಗ್ತಾ ಇದ್ದರೆ ಮಂಥರಿನೇ ವಾಸಿ ಆಯ್ತಲ್ಲ ಇವ್ರಿಗಿಂತ. ರಾಮನ ಬಗ್ಗೆ ಏನು ಹೇಳೋದಿಲ್ಲ ನಾನೀಗ. ಆದರೆ ನಿನಗೆ ಒಂದು ಸಮಸ್ಯೆ ಬರುತ್ತೆ. ಆತ ಕೌಸಲ್ಯ ಮಗ, ನೀನು ಕೌಸಲ್ಯ ಸವತಿಯರು. ಆತನ ಮಗ ರಾಜನಾಗ್ತಾನೆ, ಆಕೆ ರಾಜಮಾತೆ ಆಗ್ತಾಳೆ. ಯಾಕೆ ತಲೆ ಕೆಡಿಸ್ತಾಳೆ, ಪಾಯಿಂಟ್ಸ್ ಆಗಿದೆ. ನೀನು ಭರತನ ತಾಯಿ, ಭರತ ರಾಮನ ದಾಸನಾಗ್ತಾನೆ, ನೀನು ದಾಸನ ತಾಯಿ ಆಗ್ತಿ. ನಿನ್ನ ಸ್ಟೇಟಸ್ ಏನಾಗುತ್ತೆ ನೋಡು. ಇದು ಶುರುವಾಯಿತು. ಇಷ್ಟಕ್ಕೂ ಬುದ್ಧಿ ಕೆಡ್ತಿರ್ಲಿಲ್ಲ ಅವಳದು. ಅಲ್ಲಿ ನಿಕೃತ್ಯ ರಾಕ್ಷಸಿ ಒಳ ಸೇರಿಕೊಂಡು, ನಿಕೃತ್ಯ ಅಂತ ಆವೇಶ ಇದೆ, ರಾಕ್ಷಸಿ ಇದೆ. ಅವಳು ಎಂಟರಾದ್ಲು. ಹೊರಗೂ ಕೆಟ್ಟದ್ದು, ಒಳಗೂ ಕೆಟ್ಟ ಶುರುವಾಯ್ತು. ಕುಡಿಸಿಟ್ಟು ಸೈನ್ ಮಾಡಿಸ್ಕೊತಾರಲ್ಲ ಹಾಗೆ, ಕುಡಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಸೈನ್ ಮಾಡಿಸ್ಕೊಳ್ಳೋ ಉದ್ದೇಶ ಏನಂದ್ರೆ ತಲೆ ಕೆಡಿಸೋದು. ನಮಗೆ ಆವೇಶ ಅಂಶ ಅರ್ಥ ಆಗೋದಿಲ್ಲ, ಈ ಕುಡಿಸೋದು ತಿನ್ನಿಸೋದು ಅರ್ಥ ಆಗುತ್ತಲ್ಲ, ಈಡಾಲ್ದು. ಆಗ ಅವ್ಳು ಯೋಚನೆ ಮಾಡಿ, ಹೌದಲ್ಲ, ಅವಳು ಕೌಶಲ್ಯ ಸವತಿ ಮಾತು ಸರಿ, ಮತ್ತು ಅದನ್ನು ಅಡ್ವಾಂಟೇಜ್ ತೊಗೊಂಡ್ಲು ಅವಳು. ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ತಲೆ ಕೆಡಿಸ್ತಾವ. ಹಾಗಿದ್ರೆ ನಾನು ಕೆಡಿಸ್ತಾ. ಅದು ಯಾವ ಥರ ಪ್ಲ್ಯಾನ್ ಹೇಗಿದೆ ನೋಡಿ. ಅದೇನು ಸಾಮಾನ್ಯ ರಾಜ್ಯ ಅಲ್ಲ, ಸಾಮಾನ್ಯ ರಾಜನಲ್ಲ, ಸಾಮಾನ್ಯ ಅಕೇಶನ್ ಅಲ್ಲ. ಇವಳು ನೋಡಿ ಯಾವ ಪೋಸ್ಟು ಇಲ್ಲ ಇವಳಿಗೆ, ಗೊತ್ತಾಯ್ತಾ? ಇವಳು ಹೇಗೆ ಹಾಳು ಮಾಡಿಲ್ಲ, ಹೇಗಿದೆ ನೋಡಿ. ಇವತ್ತು ಹಾಗೆ ಮಕ್ಕಳನ್ನ ಹೇಗೆ ಕೆಡಿಸ್ತಾರೆ ಅಂತ ಕೇಳಿದ್ರೆ ಆ ರೀತಿ ಕೆಡಿಸೋದು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಎಷ್ಟು ಹುಷಾರಾಗಿರಬೇಕು ಎಂಬುದಕ್ಕೆ ಒಂದು ಸೂಚನೆ ಇದೆ. ಹುಷಾರಾಗಿ ಏನೇನೂ ಇಲ್ಲ, ಮೈ ಮರೆತು ಬಿಟ್ಟಿರ್ತಾರೆ. ಅವನು ಕೆಟ್ಟದ್ದು ಎಲ್ಲ ಸಿಕ್ಕಾಗಲಿ ಅರೆಸ್ಟ್ ಆದಾಗಲೇ ಗೊತ್ತಾಗೋದು. ಅವರಿಗೆ ಸ್ಟೂಡೆಂಟ್ ಅವ್ರು ಓದಾಡ್ತಾರಲ್ಲ, ಅರೆಸ್ಟ್ ಆಗಿದಾಗ ಗೊತ್ತಾಗಿದೆ ಮಕ್ಕಳು ಏನು ಮಾಡ್ತಾರೆ. ಭಾಳ ಹಾಗಾಗಬಾರ್ದು. ಆ ದೃಷ್ಟಿಯಲ್ಲಿ ನಮಗೆಲ್ಲ ರಾಮಾಯಣ ಮಹಾಭಾರತ ಅಂದರೆ ನೀವು ತಿಳ್ಕೊಬೇಕಾದದ್ದು. ನಾವು ಅವ್ರ ಕತೆ ನಡೆದೋಗ್ಬಿಟ್ಟಿದೆ ಈಗ, ಅದನ್ನೇನು ಮಾಡೋಕ್ಕೆ ಬರೋದಿಲ್ಲ. ಅದ್ರ ಮೆಸೇಜ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಯಾರೋ ಒಬ್ಬರು ಏನಾಗಿ ಏನೋ ಅನಾಹುತ ಗುರಿ ಆದರೆ ಅನಾಹುತದಿಂದ ನಾವು ಎಚ್ಚೆತ್ಕೋಬೇಕಂತ. ಅದಕ್ಕೆ ಟೀಕಾರರು ಬರೀತಾರೆ, ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ. ಅನುಭವನೇ ಆಗಬೇಕಾಗಿಲ್ಲ ಕೆಟ್ಟದೆಲ್ಲ. ನಮಗೇನಾಗಬೇಕು, ವಿಷ ಕೊಡೋದು ಅನುಭವ ಮಾಡಿಕೊಂಡು ಸತ್ತೋಗಿರ್ತಾನೆ ಅಷ್ಟೊತ್ತಿಗೆ. ಏನಾಗಬೇಕು ಅದಕ್ಕೆ ನೋಡ್ಬೇಕಾದ್ರೆ ಹೊಡೆದವ್ರು ನೋಡಿ. ಇವತ್ತು ಆ ಲ್ಯಾಪ್ಸ್ ಇದೆ, ನಮಗೆ ದೊಡ್ಡ ಲ್ಯಾಪ್ಸ್ ಇದೆ. ಹೌದು, ಹಿಂದೆ ಏನಾಗ್ತಿತ್ತು ಗೊತ್ತಾ ನಿಮಗೆ? ಒಂದು ಗೊತ್ತಿಲ್ಲ. ಹಿಂದೆ ಪುರಾಣ ಅಂತ ಇರ್ತಿತ್ತು ಹಳ್ಳಿಗಳಲ್ಲಿ, ಸಣ್ಣ ಸಣ್ಣ ಪುರಾಣಗಳಿರ್ತಿತ್ತು, ಹರಿಕಥೆಗಳಾಗ್ತಿತ್ತು, ಗೊತ್ತಾಯ್ತಾ? ನಾಟಕಗಳು ಕೂಡ ಒಂದು ಮೆಸೇಜರ ನಾಟಕ ಬಯಲಾಟಗಳು ಅಂತ ಆಡ್ತಾಯಿದ್ರು. ಜನಗಳಿಗೆ ತಿಳ್ಕೊಳ್ಳೋ ಅವಕಾಶ ಅದೆಲ್ಲ ಹೋಗ್ಬಿಡುತ್ತೆ, ಏನೇನೂ ಇಲ್ಲ. ಯಾರಿಗೂ ಯಾರಿಗೂ ಗೊತ್ತಿಲ್ಲ. ಹಳ್ಳಿಯವರಿಗೆ ಒಂದು ಒಳ್ಳೆ ಒಂದು ವ್ಯಾಲ್ಯೂಸ್ ಕಾನ್ಸೆಪ್ಟ್ ಇರ್ತದೆ ಹಳ್ಳಿಯವರಿಗೆ. ಹೆಬ್ಬೆಟ್ಟೊತ್ತವರು ಇದರೊಳಗೆ ಪಂಚಾಯತಿ ಅಧ್ಯಕ್ಷರು, ಅವ್ರ ಮೆಂಬರ್ಸ್ ಅವರೆಲ್ಲ ಹೆಬ್ಬೆಟ್ಟೊತ್ತವರು. ಅವ್ರು ಹೇಳ್ತಿದ್ದ ಸಿಂಪಲ್ ಆನ್ಸರ್ ಅವ್ರದ್ದು. ನೀವು ಸಾಲ, ಅವನು ಏನು ಹೇಳ್ತಾನೆ, ನಾನು ಸಾಲ ಕೊಟ್ಟಿದ್ದೆ ವಾಪಸ್ ಕೊಡ್ತಾ ಇಲ್ಲ, ಅವನು ಕೊಡಿಸಿ ಅಂತ ಕೇಳ್ತಾನೆ. ಹೌದಲ್ಲ, ಈ ಸಾಲ ಇಸ್ಕೊಂಡಿದ್ದು ಹೌದಾ? ಇಷ್ಟೇ ಸಿಂಪಲ್ ಅದು. ಹೌದು, ಕೊಟ್ಟಿದ್ದೀಯಾ? ಕೊಟ್ಟಿಲ್ಲ. ಯಾಕೆ ಕೊಡೋದಿಲ್ಲ? ಕೊಡೋ ಹಾಗಿದ್ರೆ ಇಷ್ಟೇ. ಇಲ್ಲಿ 10 ವರ್ಷ ಬೇಕಿರು ಕೋರ್ಟಿಗೆ ಹೋದ್ರೆ ಆಗ್ಲಿಕ್ಕೆ. ಇಷ್ಟು ತೀರ್ಮಾನಕ್ಕೆ ಏನು ಬೇಕು ಅವ್ರಿಗೆ? ಈಗ 10 ಇಯರ್ಸು. ಅಷ್ಟೊತ್ತಿ ಇಬ್ಬರು ಸತ್ತೋಗಿರ್ತಾರೆ, ಅಥವಾ ಇದ್ದರೂ ಸತ್ತಾಗ ಸಹಾಯ ಆಗಿರ್ತಾನೆ. ಅದು ಹಿಂದಿನ ವ್ಯವಸ್ಥೆ ಇಮಿಡಿಯೇಟ್ ಹಳ್ಳಿಗಳಲ್ಲಿ ಒಂದು ಪಂಚಾಯತ್ ಕೆರೆ ಅನೌನ್ಸ್ ಮಾಡೋದು ಊರವರೆಲ್ಲ ಬದುಕೊಂಡ್ಬಿಡೋಣ ದೊಡ್ಡ ಇದರೊಳಗೆ. ಅದಕ್ಕೆ ಉಳಿದವರಿಗೆ ಪಾಠ ಬಿಡೋದು ತಕ್ಷಣ. ನಾವು ಹೀಗೆ ಮಾಡಬಾರ್ದು ಅಂತ ಹೇಳಿ ತಿಳ್ಕೊಂಡು ಈ ಸುಲಭ ಸಂಸ್ಕಾರ ಬರ್ತದೆ. ಅವ್ರಿಗೆ ಪ್ರೈವೇಟ್ ಸ್ಕೂಲ್ ಇರ್ತದೆ, ಹಳ್ಳಿಗಳಲ್ಲಿ ಸ್ಕೂಲ್ಗಳೇ ಇಲ್ಲ. ಒಳ್ಳೆ ಶಾಂತ ವಾತಾವರಣ.
ಯಾರು ಮೋಸ ಮಾಡಿಯೇ ಗೊತ್ತಿಲ್ಲ ಯಾರಿಗೂ ಕೂಡ. ಇವತ್ತು ಮೋಸ ಮಾಡೋದು ಬಿಟ್ಟರೆ ಬೇರೆ ಗೊತ್ತಿರೋದಿಲ್ಲ. ಆ ಥರ ಎಜುಕೇಷನ್ ಅಂದರೆ ಆ ಥರ ಚೇಂಜ್ ಮಾಡಿಬಿಟ್ಟಿದೆ. ಅದು ಎಜುಕೇಷನ್ ಮೈನಸ್ ರ್ಯಾಷನಲ್ ವ್ಯಾಲ್ಯೂಸ್. ದುಡ್ಡು ಸಂಪಾದನೆ ಹಾಗೆ ಮಾಡಬೇಕು. ಇದೇ ನಮ್ಮ ಕೋರ್ ಪ್ರಾಸ್ಪೆಕ್ಟ್ಸ್ ಅಂದರೆ ಏನು, ಇವತ್ತು ದುಡ್ಡು ಎಷ್ಟು ಬರುತ್ತೆ. ಅದರಿಂದಾಗಿ ಸಮಾಜ ಡೇ ಬೈ ಡೇ ಏನಾಗ್ತಾ ಇದೆ ಇವತ್ತು, ಪೂರ್ತಿ ದಾರಿ ತಪ್ಪಿ ಹೋಗ್ತಾ ಇದೆ. ಡಿಟೇರಿಯೇಷನ್ ಅಂದರೆ ಏನು, ಪ್ರತಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಜಾರ್ತಾ ಇದ್ದಾರೆ. ಹಾಗೆ ಮೃತ್ಯುಮಾಪ್ನೋತಿ ನಾನೇವ ಪಶ್ಯತೆ ಇದೆ. ಡೌನ್ ಫಾಲ್ ಅಂಬೋದು ಯಾವಾಗಲೂ ಫಾಸ್ಟ್, ಹತ್ತೋದಕ್ಕೆ ನಿಧಾನ ಆಗುತ್ತದೆ. ಹಿಡಿಯೋದು ಬಿಡೋದು ಭಾರಿ ಸುಲಭ. ಆ ದೃಷ್ಟಿಯಿಂದ ಇವತ್ತು ಬೀಳೋ ಕೆಲಸನೇ ಕಲಿಯುಗ ಅಂದರೆ ಏನದು, ಡಿಟೇರಿಯೇಷನ್ ಅಷ್ಟೇ. ಎಷ್ಟೋ ಜನ ನೋಡಿದ್ದೀನಿ ನಾನು. ಆ ಹುಡುಗರ ಕೆಲ ಉದ್ದೇಶ ತುಂಬ ಜನ ಇದ್ದಾರೆ. ನಾವು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಿಬಿಟ್ಟು, ಯಾಕೆ ಅಲ್ಲಿ ಭಾಳ ಒತ್ತಾಯ ಮಾಡಿದ್ರೆ ಹೋಗಲಿಲ್ಲ, ಬಿಟ್ಟು ಕೆಲಸ ಅಂತ ಹೇಳ್ತಾರೆ. ಅವ್ರಿಗೆ ದೊಡ್ಡ ಬಣಿತರದ್ದು ಏನೂ ಅಲ್ಲ. ಅವರಿಗೆ ನ್ಯಾಚುರಲ್ ಆಗಿ ಆ ಥರ ಟ್ರೆಂಡ್ ಇದೆ. ಇಲ್ಲೇ ಓದಬೇಕು ಅಂತ ಮನಸ್ಸಿನಲ್ಲಿ, ಹೇಗೆ ಇರಬೇಕು ಅಂತ ಮನಸ್ಸಿದೆ ನಮಗೀಗ. ಅದು ಯಾರು ಹೇಳ್ಕೊಟ್ಟಿಲ್ಲ, ಒತ್ತಾಯ ಇಲ್ಲ, ಯಾವ ಥರದ್ದು ಇಲ್ಲ. ಕೆಲವು ಎಷ್ಟು ಹೇಳಿದ್ರು ಕೂಡ ಹೇಳ್ತೀರಿ, ನಾನು ಹೋಗಿ ಬಂದ್ಮೇಲೆ ಮಾತಾಡೋಣ ಅಂತ ಏನು ಮಾಡ್ತೀರಿ, ಎಲ್ಲವೂ ಕಣ್ಣಾರೆ ಕಾಣೋದೆ. ಹಾಗೆ ಆಚಾರ್ಯ ಸ್ವರೂಪದ ಕಾನ್ಸೆಪ್ಟ್ ಅರ್ಥ, ಸ್ವರೂಪ ಬದಲಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವ್ರ ಕರ್ತವ್ಯ ಬಿಡ್ಲಿಕ್ಕೆ ಸಾಧ್ಯ.